ಮಜಬೋ ಮಜ ಭಾರತ. ಎಲ್ರಿಗೂ ನಮಸ್ಕಾರಮು. ಅಲ್ಲ ಇದೇನು ನಮ್ಮ ಭೂಮಿಯವ್ರಿಗೆ ಕೋಡ್ಬಳೆ ಅಲ್ಲ ಒಳ ಹಾಕ್ಬಿಟ್ಟಿದ್ರಲ್ಲ, ಭೂಮಿ ತಿರ್ಗದಂಗೆ. ಸತ್ಯ ನ್ಯಾಯ ನೀತಿ ನಿಯತ್ತೆ ಉಸಿರಿ ಅನ್ಕೊಂಡಿರೋ ನಾಕೆ ಲಂಚ ಕೊಡ್ತೀನಿ ಅಂತಾರೆ. 4 ಕೊಡಕ್ ಬಂದ್ರ 8 ಕೊಟ್ಟಿದ್ದು ಇಸ್ಕೋಬೋದಾಯ್ತಪ್ಪ. ಅದಲ್ಲ, ಭೂಮಿ ಚಾಲ ಕ್ಯೂಟ್ ಆಗಿ ಇದಾರೆ ಅಂತ ಎಲ್ರು ಮುಂದೆ ಹೇಳ್ಬೇಕಂತೆ. ಹೋಗ್ಲಿ ಬಿಡಿ, ಏನೋ ಹೆಣ್ಮಗಳು ಪಾಪ ಬಿಟ್ಬಿಡಿ. ಹಂಗೆಲ್ಲ ಬಿಡಕ್ಕಾಗಲ್ಲ, ಯಾರಾದ್ರೂ ಬೇಲ್ ಕೊಟ್ಟು ಬಿಡಿಸ್ಕೊಳ್ಳಿ. ಬೇಲ? ಹೌದು. ಪಾನಿಪುರಿ ಗಿನಿಪುರಿ ಆದ್ರೆ ಕೊಡ್ಬೋದಾಯ್ತು, ಬೇಲೆಲ್ಲಿಂದ ಕೊಡೋದು? ಅಲ್ಲ, ನನ್ ಪರಿಸ್ಥಿತಿ ನೋಡ್ಬಿಟ್ಟು ಯಾರಿಗೂ ಏನು ಅನಿಸ್ತಿಲ್ವಾ? ರಚ್ಚಿ ಹಾಯ್, ವೆಲ್ಕಮ್ ರಚ್ಚಿ. ರಚ್ಚಿ ನೀವಾದ್ರೂ ಸ್ವಲ್ಪ ರೆಕಮೆಂಡ್ ಮಾಡಿ ರಚ್ಚಿ. ನಾನು ಕಣ್ಸನ್ನೆಲ್ಲೇ ಇದನ್ನು ಓಪನ್ చేసేసాను. ಗುರುಜಿ ಹೇಳಿ ಗುರುಜಿ ಪ್ಲೀಸ್. ಮಿಸ್ಟರ್ ಕೋಡ್ಬಳೆ ಈಗಲೇ ರೆಕಮೆಂಡ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಬಿಟ್ಬಿಡಿ. ಭೂಮಿ, ಲಂಚ ಕೊಡೋದು ತಗೊಳ್ಳೋದು ಎರಡು ತಪ್ಪು. ಅವ್ರು ಅಷ್ಟು ಒಳ್ಳೆ ಮನ್ಸಿಂದ ನಿಮ್ಮನ್ನ ಬಿಡಿಸಿದರೆ ಅವ್ರಿಗೋಸ್ಕರ ನಿಮ್ಮನ್ನ ಬಿಟ್ಟಿದ್ದೀನಿ. ಎಂಜಾಯ್. ಥ್ಯಾಂಕ್ ಯು ಕೋಡ್ಬಳೆ ಸರ್. ಕೋಡ್ಬಳೆ ಸರ್, ನಿಮ್ ಪ್ರಾಮಾಣಿಕತೆ ಅಂತೂ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವೆಲ್ಲರೂ ನಿಮ್ಗೆ ಅಟೆನ್ಷನ್ ಅಲ್ಲಿ ನಿಂತು ಒಂದು ಸೆಲ್ಯೂಟ್ ಹೊಡಿತೀವಿ. ಎಸ್ ಗೈಸ್, ಕೋಡ್ಬಳೆ ಸರ್, ಮರ್ಡರ್ಗೆ ಯಾವ ಸೆಕ್ಷನ್ ಇದೆ? ಮರ್ಡರ್ ಸೆಕ್ಷನ್ 302. 302. ಡಬಲ್ ಮರ್ಡರ್ಗೆ 302 ಪ್ಲಸ್ 302 ಇಸ್ ಈಕ್ವಲ್ ಟು 604. ಕಾನೂನು ಅಂದ್ರೆ ಕಾಗುಣಿತ ಅಲ್ಲ ಕಾದಲ್ಲ. ಅಷ್ಟಕ್ಕೂ ನಾನು ಖಡಕ್ ಆಫೀಸರ್ ಇಲ್ಲಿರ್ಬೇಕಾದ್ರೆ ಡಬಲ್ ಮರ್ಡರ್ ಯಾರು ಮಾಡ್ತಾರೆ? ಯಾರಿಗ್ ಮಾಡುವಂತ ಧೈರ್ಯ ಇದೆ ಇಲ್ಲಿ? ಅಲ್ಲ ಕೋಡ್ಬಳೆ ಸರ್, ಇನ್ನೂ ಮರ್ಡರ್ ಆಗಿಲ್ಲ. ಇಲ್ಲೊಬ್ಬ ಕಿಲ್ಲರ್ಗೆ ಡಬಲ್ ಮರ್ಡರ್ ಮಾಡಕ್ಕೆ ಸುಪಾರಿ ಸಿಕ್ಕಿದೆ. ಒಳ್ಳೆ ಡೀಲು ಅಂತ ಕೈ ಹಾಕಿದಾನೆ. ಆದ್ರೆ ಅದು ಅವನಿಗೆ ಪ್ರಾಣ ಸಂಕಟ ಆಗ್ತಿದೆ ಅಂತ ಅವನಿಗೆ ಗೊತ್ತೇ ಆಗ್ತಿಲ್ಲ. ಈ ಗ್ಯಾಪ್ ಅಲ್ಲಿ ಮರ್ಡರ್ ಆಗುತ್ತಾ? ನೋಡ್ಕೊಂಡ್ ಬಂದ್ಬಿಡೋಣ, ಬರ್ಲಿ ಚಪ್ಪಾಳೆ. ಹಾಯ್ ಹಾಯ್, ಏನ್ ಸರ್ ಬೆಂಗಳೂರು ಟ್ರಾಫಿಕ್, ಫುಲ್ ಟ್ರಾಫಿಕ್. ಪಕ್ಕದಲ್ಲಿ ಒಂದು ಹುಡುಗಿ ಪಾಸ್ ಆಗ್ತಿದ್ರು ನೋಡಕ್ ಆಗ್ತಿಲ್ಲ, ಅಷ್ಟೇ ಟ್ರಾಫಿಕ್. ಈ ಮನೆಯಲ್ಲಿ ಟೀ ಕಾಫಿ ಮಾಡ್ಕೊಡಕ್ ಯಾರಾದ್ರೂ ಬದುಕಿದಾರ, ನಿಗರ್ಕೊಂಡಿದಾರ? ಇದು ಮನೆ, ಹೋಟೆಲ್ ಅಲ್ಲ. ನಿಂಗೆ ಬೇಕಾದ್ದು ನೀನೇ ಮಾಡ್ಕೊಂಡು ತಿನ್ನಾಯ್ತಾ? ದೇವ್ರು ನಿಂಗೆ ಕೈ ಕೊಟ್ಟಿಲ್ವಾ? ದೇವ್ರು ಕೈ ಕೊಟ್ಟಿದ್ಕೆ ಅಲ್ವಾ ನಿನಗೆ ಎರಡೂ ಕೈಯಲ್ಲಿ ತಾಳಿ ಕಟ್ಟಿದ್ದು? ನೋಡು ಗಂಡ, ನಾವಿಬ್ರು ಮದುವೆ ಆಗಿ 1 ವರ್ಷ ಆಯ್ತು. ನಮ್ಮಿಬ್ರ ಮಧ್ಯೆ ಎಂತ ಸಹ ಆಗ್ಲಿಲ್ಲ. ಎಂತ ಸಾಹಸ ಮಾಡ್ಲಿಕ್ಕೆ ನೀನ್ ಬಿಡ್ಲಿಲ್ಲ. 1 ವರ್ಷದಲ್ಲಿ 365 ದಿನ ಉಂಟು. ನಾನು ದಿನಕ್ಕೆ 500 ರೂಪಾಯಿ ಅಷ್ಟು ತಿಂದ್ರು 1 ವರ್ಷಕ್ಕೆ 1,82,500 ರೂಪಾಯಿ ಆಗ್ತದೆ. ನನ್ನ ಅಪ್ಪನ ಹತ್ರ 10 ಲಕ್ಷ ಡೌರಿ ಇಸ್ಕೊಂಡಿಯಲ್ಲ, ಆಗ್ಲೇ ಗೊತ್ತಾಯ್ತು ನೀನೊಂದು ದೊಡ್ಡ ಲೊಟ್ಟೆ ಪುಸ್ಕಿ ಅಂತ. ಲೊಟ್ಟೆ ಪುಸ್ಕಿ ಅಷ್ಟಿದ್ದೋಳು ಮಂಗಳೂರಿಂದ ಓಡ್ ಬಂದ್ಬಿಟ್ಟು ನನ್ನನ್ನೇ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ನೋಡ್ ಗಂಡ, ಕೆಲವೊಂದ್ ಸರ್ತಿ ಹಸಿವಾಯ್ತು ಅಂತ ಊಟ ಮಾಡ್ದಲ್ಲ, ಟೈಮ್ ಆಯ್ತು ಅಂತ ಸಹ ಊಟ ಮಾಡ್ಬೇಕಾಗ್ತದೆ. ಮಾತಾಡ್ತೀಯ ಕಣೆ, ಮಾತಾಡ್ತೀಯ. ಈ ಬ್ರ್ಯಾಂಡ್ ಎದುರೇ ಮಾತಾಡ್ತಿದ್ಯಲ್ಲ, ಇದೆ ಕಣೆ ನಿನಗೆ, ಇದೆ. ಈ ಮಂಗಳೂರು ಮೀನಾ, ಈ ಹಾವೇರಿ ಡಾನ ನೋಡೇ ಬಿಡ್ತೀನಿ. ನಾನೆಂತ ನಿನ್ನ ಮನೇಲಿ ತಿನ್ಲಿಕ್ಕೆ ಬಂದದಲ್ಲ, ನಂಗೆ ಸಹ ಗೊತ್ತುಂಟು ನೀನು ಎಂತ ಮಾಡ್ಬೇಕು ಅಂತ. ಮಾಡ್ತೀಯ ನೀನು, ಮಾಡ್ಲಿಕ್ಕೆ ಬರ್ತದ? ಎಲ್ಲ ನಾ ಮಾಡ್ತೀನಿ, ಗೊತ್ತಿದೆ. ಹೋಗೆ ಬಿಡಿಸ್ಯನು ಮಗ್ಗ ಬಿಡಿಸ್ತಾಳೆ ನನ್ನ ಚರ್ಬಿ. ಇಷ್ಟಿಷ್ಟು ಮುಳ್ಳಿರೋ ಮೀನ್ ತಿಂದ್ರೆ ಇವಳಿಗೆ ಇಷ್ಟ ಇರ್ಬೇಕಾದ್ರೆ, ಇಷ್ಟು ಉದ್ದ ಮೂಳೆ ಇರೋ ಬನ್ನೂರ್ ಕುರಿ ತಿನ್ನೋ ನನ್ನ ಮಗ ನಾನು. ನನಗೆನ್ನೆ ಅಷ್ಟು ಇರ್ಬೇಡ. ಮಾಡ್ತೀನಿ ಕಣೆ ನಿನಗೆ. ಇವ ನಂದು ಬಿಡ್ಬಾರ್ದಾಯ್ತಾ? ದಿನಕ್ಕೆ ಒಂದೊಂದು ರಾಮಾಯಣ ಇದ್ದದ್ದೆ. ಇವತ್ತೇನಾದ್ರೂ ಮಾಡ್ಬೇಕಲ್ಲ, ಕಳಿಸ್ತೇನೆ ಇವನಿಗೆ. ಹಲೋ ಹಲೋ, ಕೊಲೆ ಮಾಡೋರಾ? ಹೌದು. ನನ್ನ ಗಂಡನನ್ನು ಸ್ವಲ್ಪ ಕೊಲೆ ಮಾಡ್ಬೇಕಿತ್ತಲ್ಲ. ಅಲ್ಲ, ಚಾಕು ನೀವು ಕೊಡ್ತೀರಾ, ನಾವು ತರಬೇಕಾ? ಇಲ್ಲ, ನೀವೇ ತನ್ನಿ. ಕೊಲೆಗಾರ ನನ್ನ ಮಗನೇ, ಅವಳು ಬೆಳ್ಳಗಿದಾಳೋ ತೆಳ್ಳಗಿದಾಳೋ ಏನಾಗ್ಬೇಕು ಅದನ್ನ ತಗೊಂಡು ನಿನಗೇನಾಗ್ಬೇಕು? ಬರ್ತೀಯಾ, ಕೊಲೆ ಮಾಡ್ತೀಯಾ, ದುಡ್ಡು ಇಸ್ಕತ್ತೀಯಾ, ಹೋಗ್ತೀಯಾ ಅಷ್ಟೇ. ನಿನ್ಗೆ ಲೊಕೇಶನ್ ಕಳ್ಸಿದೀನಿ ನೋಡು. ಲೋಕೇಶು ಬೇಡ, ಉಮೇಶು ಬೇಡ, ನಾನೊಬ್ಬನೇ ಬರ್ತೀನಿ. ಯಾವನ ಇವನು? ಮುಚ್ಕೊಂಡು ಮೊದ್ಲು ಬಾರೋ. ಇವತ್ತಿದೆ ಕಣ್ಗೆ ನಿನ್ ಮಾರಿ ಹಬ್ಬ.
ನಮಸ್ಕಾರ. ನನ್ನ ಹೆಸರು ಕೊಲೆ ಬಸವ. ಕೊಲೆ ಮಾಡ್ತೀನಲ್ಲ ಅದಕ್ಕೆ ಕೊಲೆ ಬಸವ. ನಾನು ಮರ್ಡ್ರು ಮಾಡ್ತೀನಿ, ಮೂಡ್ ಬಂದ್ರೆ ಮರ್ಡ್ರು 2 ಮಾಡ್ತೀನಿ. ನಾನು ನೋಡಕ್ಕೆ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಿರ್ಬೋದು, ಆದ್ರೆ ಒಳಗಡೆ ಸದಾ ನಗ್ತಾನೆ ಇರ್ತೀನಿ. ನೋಡ್ಬೇಕಾ? ಆದ್ರೂ ನಾನು ತುಂಬಾ ಸೀರಿಯಸ್. ಎಷ್ಟು ಸೀರಿಯಸ್ ಅಂದ್ರೆ ಒಂದ್ಸಾರಿ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ರು, ಅಷ್ಟು ಸೀರಿಯಸ್. ನಾನು ಯಾಕೆ ಕಲರ್ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ? ಯಾಕಂದ್ರೆ ನಾನು ಕಲರ್ಸ್ ಮಗ. ಈ ಬಂದ್ ಕೆಲಸ ಮಾಡೋಣ. ಬಂದಿ ಅಲ್ಲ, ನನ್ನ ಹೆಸರು ಕೊಲೆ ಬಸವ. ನನ್ನ ಗಂಡ ಪಕ್ಕದ ರೂಮಲ್ಲಿ ಇದ್ದಾನೆ. ಅವನ ಕಥೆಯನ್ನು ಬೇಗ ಮುಗಿಸಿ 1 ನಿಮಿಷ ಸಹ ಇಲ್ಲಿರ್ಬೇಡ. ಕೆಲಸ ಆದ್ಮೇಲೆ ನೀವೇ 2 ದಿನ ಇರು ಅಂತ ಹೇಳಿದ್ರೆ ಇರಲ್ಲ. ಬೇಗ ಹೋಗು. ಬಂದ್ಯಾ? ಅಯ್ಯೋ, ಬಂದಿ ಅಲ್ಲ ಸರ್, ನನ್ನ ಹೆಸರು ಕೊಲೆ ಬಸವ. ನನ್ನ ಹೆಂಡತಿ ಆ ಕಡೆ ರೂಮಲ್ಲಿ ಇದ್ದಾಳೆ. ಕೊಲೆ ಮಾಡಿ ದುಡ್ಡು ತಗೊಂಡು ಹೋಗ್ತಾ ಇರೋ ಅಷ್ಟೇ. ಓಕೆ ಓಕೆ. ಇದ್ಯಾವ ಮನೆ ಗುರು? ಅವಳನ್ ಕೊಲೆ ಮಾಡಕ್ ಇವನ್ ಕರ್ಸಿದಾನೆ, ಇವನನ್ ಕೊಲೆ ಮಾಡಕ್ ಅವಳು ಕರ್ಸಿದಾಳೆ. ಒಬ್ರನ್ ಕೊಲೆ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಇಬ್ರನ್ನು ಕೊಲೆ ಮಾಡ್ಬಿಟ್ರೆ ನನಗೆ ಯಾರು ದುಡ್ಡು ಕೊಡ್ತಾರೆ? ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ವಾ? ಬಂದ್ಯಾ? ಅಯ್ಯೋ, ಬಂದೆ ಅಲ್ಲ, ನನ್ನ ಹೆಸರು ಕೊಲೆ ಬಸವ. ಹೇಳ್ ಮಾರಾಯ. ನಿಮ್ ಕೆಲಸ ಸಕ್ಸಸ್ ಆಯ್ತಾ? ಆಗಿಲ್ಲ. ನಾನ್ ಮಾಡ್ತೀನಿ, ನೀವು ನಾನು ಹೇಳೋ ತನಕ ರೂಮಿಂದ ಆಚೆ ಬರಬೇಡಿ. ಸರಿ ಸರಿ. ರಕ್ತ ಸುಡಿಯುತ್ತೆ. ಓಕೆ. ಹುಷಾರ್. ಬಂದ್ಯಾ? ಬಂದೆ ಅಲ್ಲ ಕೊಲೆ ಬಸವ. ಓಕೆ ಓಕೆ, ಬೇಗ ಬೇಗ ಬೇಗ. ಎಂತ ಸಾವನೆ, ಬೇಗ ಮಾಡ. ಈಗೊಂದು ನಡೆಯುತ್ತೆ ಘನಘೋರ ಕೊಲೆ. ಯಾ! ಆ! ಬರೀ ಹುಡುಗನ ಸೌಂಡ್, ಹುಡುಗಿ ಸೌಂಡ್ ಇಲ್ಲ, ಎರಡು ಮಿಕ್ಸ್ ಮಾಡ್ಬಿಡೋಣ. ಯಾ! ಯಾ! ಕೊಲೆ ಆಯಿತು. ಬಂದೆ ಅಲ್ಲ ಕೊಲೆ ಬಸವ. ಹೇಳು. ಕೊಲೆ ಮಾಡಿದೆ, ಬನ್ನಿ. ನಿಜಾನು ಕೊಲೆ ಮಾಡ್ಬಿಟ್ಯಾ? ಮತ್ತೆ ರಕ್ತನೇ ಕಾಣ್ತಿಲ್ಲ. ಅವನ ದೇಹದಲ್ಲಿ ರಕ್ತ ಇಲ್ಲ. ಇರ್ಬೋದು. ಇಲ್ಲ ಅಂತ ಹೇಳಿದ್ನಲ್ಲ. ಇದನ್ನ ತಗೊಂಡೋಗಿದ್ದೆ ದೂರ ಬಿಸಾಡಾಯ್ತಾ? ಈ ವಿಷಯ ನಿನ್ನ ಬಿಟ್ಟು ಯಾರಿಗೆ ಗೊತ್ತಾಗ್ಬಾರ್ದು. ಅಯ್ಯೋ, ಗೊತ್ತಾಯ್ತಲ್ಲ. ಯಾರಿಗೆ? ನಿನಗೆ. ನನ್ನ ಬಿಟ್ಟು ಯಾರಿಗೆ ಗೊತ್ತಾಗ್ಬಾರ್ದು? ಗೊತ್ತಾಗಿದೆ ಅಲ್ಲ. ಯಾರಿಗೆ? ನನಗೆ. ಹೋಗು ಮಾರಾಯ. ಆಯ್ತು ಆಯ್ತು, ದುಡ್ಡು ಕೊಡಿ. ಕೊಡ್ತೀನಿ ಇರು. ಥ್ಯಾಂಕ್ ಯು. ಓ, ಬಂದ್ಯಾ? ಬಂದೆ ಅಲ್ಲ ಕೊಲೆ ಬಸವ. ಕೊಲೆ ಆಯ್ತೇನೋ? ಆಯ್ತು, ಬನ್ನಿ. ಕೊಲೆ ಮಾಡ್ಬಿಟ್ಟ. ತಗೊಂಡು ಹೋಗ್ತಾ ಇರು, ಬೇಗ ಬೇಗ. ಆಯ್ತು ಸರ್. ಸರ್, ಯಾವ್ದಾದ್ರು ಕೊಲೆ ಮಾಡೋದಿದ್ರೆ ನನಗೆ ರೆಫರ್ ಮಾಡಿ. ಇನ್ಮೇಲೆ ಕೊಲೆ ಮಾಡೋದ್ ಬಿಡು, ಬೇರೆ ಏನಾರು ಕೆಲಸ ಮಾಡು. ಕೆಲಸ ಎಲ್ಲಿ ಸಿಗುತ್ತೆ ಸರ್? ಹಂಗ ಅನ್ಬಾರ್ದು ಕಣೋ, ಪ್ರಪಂಚ ತುಂಬಾ ವೈಡ್ ಆಗಿದೆ. ಪ್ರಪಂಚ ವೈಡ್ ಆಗಿದ್ರೆ 1 ರನ್ ಸಿಗುತ್ತೆ, ಕೆಲಸ ಎಲ್ಲಿ ಸಿಗುತ್ತೆ? ನೀ ಕೊಲೆನ ಮಾಡು, ಎಲ್ಲರೂ ಕೆಲಸ ಮಾಡಿದ್ರೆ ನಿನ್ನೆ ಕೊಲೆ ಮಾಡ್ಬಿಡ್ತಾರೆ. ತಗೊಂಡು ಹೋಗು ಬೇಗ. ಇನ್ನ ಮೇಲೆ ನೆಮ್ಮದಿಯಾಗಿ ಬದುಕ್ಬೋದು. ಇವನ ಕತೆ ಮುಗೀತು, ಆರಾಮದಲ್ಲಿ ಇರ್ಬೋದು ಇನ್ನು ಮನೇಲಿ. ಪೌಡ್ರ್ ಹಾಕೊಂಡು ಹೊಸ ಹುಡುಗಿ ನೋಡ್ತಾ ಇರೋದು ಇನ್ಮೇಲೆ. ಈಗ ತಾನೇ ನನ್ನ ಹೆಂಡತಿ ಕೊಲೆ ಮಾಡಿಸಿದ್ದೆ, ಸೇಡ್ ತೀರ್ಸ್ಕೊಳಕ್ ದೆವ್ವಾಯ್ ಬಂದ್ಬಿಟ್ಟಾಳೆ. ಕೊಲೆ ಮಾಡಿಸಿದ್ದೆ, ನನ್ನ ಗಂಡ ಮತ್ತೆ ದೆವ್ವಾಗಿ ಬಂದಿದ್ದಾನ ಅಂತ. ಏನ್ ಮಾಡೋದು? ಆ ಮಂತ್ರವಾದಿ ಕಾಲ್ ಮಾಡ್ತೀನಿ. ಹಲೋ ಹಲೋ, ಮಂತ್ರವಾದಿಗಳೇ ಬೇಗ ಬನ್ನಿ. ಇವಾಗಲೇ ಬರ್ತೀನಿ, ಬೇಗ ಬೇಗ.
ಅವಳು ಅಲ್ಲೇ ಅವಳೆ, ಬೇಗ ಬೇಗ ಹಿಡಿದ್ಬಿಡಿ ಮಂತ್ರವಾದಿಗಳು. ಒಂದೇ ನಿಮಿಷ ಹಿಡಿಕ. ಏಯ್, ಇದೇನಿದು ದೇವ್ನ ಹಿಡಿಯಕ್ಕೆ ಇದನ್ನ ತಗೊಂಡ್ಬಂದಿದ್ದೀರಾ? ಫ್ಲಾಸ್ಕು. ಒಳಗಡೆ ಇರೋದು ಹಾಟ್ ದೇವ, ಹಾಟ್ ಆಗಿರಲ್ವಾ, ಅದಕ್ಕೆ ಫ್ಲಾಕ್ಸ್. ಚಳಿ ಚಳಿ ತಾಳೆನು ಈ ಚಳಿಯ ಗೆಳತಿಯ ಬಾರೆಯ ನೀಸನಿಹ. ಏನಾಯ್ತು ಮಂತ್ರವಾದಿ? ಫುಲ್ ಮೂಡಿ ಬಂದ್ಬಿಟ್ಟ ಕಣ್ಣು. ಬೇಗ ಬೇಗ ಹಿಡಿದ್ಬಿಡಿ ಮಂತ್ರವಾದಿಗಳೇ. ಏ ಇವಳೆ ಈಚೆ ಬಾ, ಬೈಲಿ. ನೀನು ಹೋಗಿಡಿ ಒಬ್ಳನ್ ಮಗನೇ, ನನ್ನ ಹತ್ರ ಬಂದಿದೆಯಲ್ಲ. ಓ ಕುಲುಕ ಬೇಡ ಸಿಲುಕು. ಕುಲುಕೋಕ್ ಮುಂಚೆ ಆ ಬಾಟ್ಲಿ ಒಳಗೆ ಒಮ್ಮೆ ನುಲುಕು. ಒಳಿಕೆ ಬಾ, ಒಮ್ಮೆ ಬಾ, ಒಮ್ಮೆ ಬಾ. ಎಂತ ಬರುದಿಲ್ಲ? ಆಚೆ ಬಾ, ಈಚೆ ಬಾ, ಒಳಿಕೆ ಬಾ, ಹೊರಕೆ ಬಾ. ಎಂತದ ನನ್ನ ಗಂಡ ಸತ್ತು ದೆವ್ವಾಗಿದ್ದಾನೆ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನಿನ್ನದೊಂದು ಬೇರೆ ಮರಯ. ಅವನೇ ದೆವ್ವ. ಅವನ ಅವಾಗಿಂದ ನೀನು ದೆವ್ವ ಅಂದ. ಮರಯ ಅವನೇ. ಅವನ್ ನನ್ ಮಂಗ ಮಾಡಿದ್ದ. ಹೌದು, ಮಾಡ್ತೇನೆ ಮಗನಿಗೆ. ದೆವ್ವ ಅವಳು ಕಡ ಬಂದ್ ನನ್ನ ಹತ್ರ ಪುಗ್ಗಿ ಊತಿಯಲ್ಲ, ದೆವ್ವ ಹಿಡಿಯೋ. ಅವಳು ಇವನ್ ಅವಳಂತಾನೆ ಯಾರು ಹಿಡಿಯೋದು? ಅವಳ ಕಡ ದೆವ್ವ, ಹೋಗಿ ಕೇಳ. ಒಮ್ಮೆ ಬಾ. ನಾನಲ್ಲ ಮರಯ, ಅವನೇ ದೆವ್ವ. ನೀನ್ ಬಾ. ಇಲ್ಲ ಕಣ, ಅವಳು ದೆವ್ವ. ಬೇಕಾದ್ರೆ ಮೊಬೈಲ್ ಲೂಡೋ ಹಾಕೊಡ್ತೀನಿ, ಆಟ ಆಡಿ. ಮಂತ್ರವಾದಿ ಜೊತೆ ಆಡ್ತೀರಾ ಮಕ್ಕ? ಇಲ್ಲ ಮಂತ್ರವಾದಿಗಳೇ, ಈಗ ತಾನೇ ನಾನೇ ಕೊಲೆ ಮಾಡಿಸಿದೀನಿ, ಅವಳೇ ದೆವ್ವ. ನಾನೇ ಅವನನ್ನು ಕೊಲೆ ಮಾಡಿಸಿದ್ದೇನೆ ಮಾರಯ್ಯ. ಹೌದು. ಕೆಲಸ ಮಾಡ್ರ, ಕೊಲೆ ಮಾಡಿದ್ರು ನನ್ನ ಮಗನ ಖರ್ಚು ಫಸ್ಟ್. ಹೌದಾ? ಫೋನ್ ಒಳಗಡೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಲೋ ಅಲ್ಲ ಕೊಲೆಗಾರ, ಬೇಗ ಬಾರೋ. ಭೂಮಿ ಶೆಟ್ಟಿ ನನ್ನುಸಿರು, ಶಿಲ್ಪ ಶೆಟ್ಟಿ ನನ್ನುಸಿರು. ಬಂದ್ಯಾ? ಯಾರಿಗೂ ಇವನಿಗೆ ಪಂದ್ಯ ಅಂತ ಹೇಳ್ಕೊಟ್ಟಿದ್ದು ನೀವಿಬ್ರುನ. ನಾನ್ ಪಂದ್ಯ ಅಲ್ಲ, ಕೊಲೆ ಬಸವ. ಅದೇನಾಯ್ತು ಅಂದ್ರೆ ಅವಳು ಕೊಲೆ ಮಾಡುವಂತ ಡೀಲ್ ಕೊಟ್ಲು, ಇವನು ಕೊಲೆ ಮಾಡ್ದೆ. ಆಮೇಲೆ ಇವನು ಕೊಲೆ ಮಾಡುವಂತ ಡೀಲ್ ಕೊಟ್ಟ, ಅವಳನ್ನ ಕೊಲೆ ಮಾಡ್ದೆ. ಎಲ್ಲಪ್ಪ ಹೆಂಗ್ ಕೊಲೆ ಮಾಡಿದೆ ಗೊತ್ತಿದಾರಲ್ಲ ಮತ್ತೆ. ಇಬ್ರು ಕೊಲೆ ಮಾಡ್ಬಿಟ್ರೆ ನಂಗೆ ದುಡ್ಡು ಕೊಡೋರು ಯಾರು ಇರಲ್ವಲ್ಲ. ಅದಕ್ಕೆ ಒಂದ್ ಗೋಣಿ ಚೀಲದಲ್ಲಿ ಅದು ಇದು ತುಂಬಿ ಕೊಲೆ ಮಾಡಿ ನಾನು ಕೊಲೆ ಮಾಡಿದೆ ಅಂತ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೋದೆ. ಅಂದ್ರೆ ನೀನ್ ಕೊಲೆ ಮಾಡಿಲ್ಲ? ಮಾಡಿಲ್ಲ. ಮಗಕ್ಕಿಷ್ಟು. ಬರ್ರಿ ಇಲ್ಲಿ ಹತ್ರ ಬರ್ರ. ಹೇಳಿ ಮಂತ್ರವಾದಿ. ನೋಡ್ರ, ಈ ಪ್ರೀತಿ ಮತ್ತೆ ಸಂಸಾರ ಅನ್ನೋದ್ರಲ್ಲಿ ಚಿಕ್ಕ ಪುಟ್ಟ ಜಗಳ ಬರ್ತವೆ. ಆ ಜಗಳ ಬಂದಾಗ ಕೊಲೆ ಮಾಡೋ ಮಟ್ಟಿಗೆ ಹೋಗ್ಬಾರ್ದು. ನೋಡಿ, ಸಂಸಾರ ಅಂದ್ರೆ ಹಾವು ಏಣಿ ಆಟ ಇದ್ದಂಗೆ. ಒಂದು ದಿವಸ ನಿನ್ ಮೇಲೆ, ಒಂದ್ ದಿವಸ ಇವಳ ಮೇಲೆ. ಸಂಸಾರನೇ ಒಂದು ಆಟ, ನಡೀರಿ. ನೀನ್ ನಿಜಾಗ್ಲೂ ಸುಪಾರಿ ಕಿಲ್ಲರ? ನಾನ್ ನಿಜವಾಗ್ಲೂ ಸುಪಾರಿ ಕಿಲ್ಲರ್. ಯಾರಾದ್ರೂ ಸುಪಾರಿ ಕೊಟ್ರೆ ಅರುದು ಕೈಗೆ ಹಾಕೊಂಡು ಬಾಯಿಗೆ ಹಾಕೋತೀನಿ. ಜಿನ, ಏನೋ ಆಗಿದ್ದಾಗೋಯ್ತು ಕಣೆ, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ. ಐ ಆಮ್ ಸಾರಿ ಡಾ. ನಾನ್ಸ ಸಾರಿ ಗಂಡ. ಬಂಗಾರ ಮೀನು. ಹೋಗೋಗು, ಟೀ ಮಾಡ್ಕೊಂಬ. ನಾನೆಂತ ಮನೆ ಕೆಲ್ಸದವಳ? ಇಲ್ಲ, ನಿಮ್ಮ ಅಪ್ಪ ಬಂದ್ ಮಾಡ್ತಾನ. ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಭಾರತ. ರತ್ತಿ, ಈ ಸುಪಾರಿ ಕಿಲ್ಲರು, ಆ ಮಂತ್ರವಾದಿ, ಈ ಕಣ್ಣ ಮುಚ್ಚಲೆ ಆಟದ ಬಗ್ಗೆ ಏನ್ ಹೇಳ್ತೀರಾ ರಚಿ ನೀವು? ನಾನ್ ಸಿಂಕ್ ಆಕ್ಚುಲಿ ಅವಂದು ನಂಗೆ ತುಂಬಾ ಇಷ್ಟ ಆಗದಂತ ಡೈಲಾಗ್ ಏನ್ ಗೊತ್ತಾ?
ವೈಡ್ 1 ರನ್. ಆಮೇಲೆ ಅವ್ನ ಎಂಟ್ರಿ ಇಷ್ಟ ಆಯ್ತು ನನಗೆ. ನಾನ್ ಮೇಲಿಂದ ನೋಡ್ತಾ ಇದೀನಿ, ಎಲ್ಲಿ ಕುತ್ಕೊಂಡಿದ್ದಾನೆ ಬರ್ತಾನೆ ಅಂತ ನೋಡಿದ್ರೆ ಕೆಳಗಡೆಯಿಂದ ಬರ್ತಿದ್ದಾರೆ. ಸೀರಿಯಸ್ಲಿ ಬಸ್ಸು ಪೀಕೆ ಕೊನೆಗೆ ಫೈನಲಿ ನೀನು ಆ ಉದ್ದ ಜಡೆನ ಎಲ್ರಿಗೂ ಪ್ರದರ್ಶನ ಮಾಡಿದೆಯಲ್ಲ, ದಟ್ ವಾಸ್ ಲೈಕ್ ವಾವ್. ಅಂಡ್ ನಾ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಮಜಾ ಭಾರತ ಸೆಟ್ ಅಲ್ಲಿ ಕೆಲವೊಂದು ಜೋಡಿಗಳು ಸಖತ್ತಾಗಿ ಅವರ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಇಲ್ಲ ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ ತರ ಒಂದು ಲಿಸ್ಟ್ ಅಲ್ಲಿ ನೀವಿಬ್ರು ಕೂಡ ಆಡ್ ಆಗ್ತೀರಾ. ಬ್ಯೂಟಿಫುಲ್ ಅಂಡ್ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ಚಿಲ್ಲರ್ ಮತ್ತೆ ಪೀಕೆ. ಕಾರ್ತಿಕ್ ಸಖತ್ ಆಗಿದೆ, ಗೆಟಪ್ ಬಗ್ಗೆ ಮಾತಾಡಂಗಿಲ್ಲ, ಅಷ್ಟು ಅದ್ಭುತವಾಗಿದೆ. ಓವರ್ ಆಲ್ ದ ಸ್ಕಿಟ್ ವಾಸ್ ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರಚಿ ಗುರುಜಿ. ಚಿಲ್ಲರ್ ಸರ್ ಏನೋ ಹೆಂಡ್ತಿನ ಕೊಲೆ ಮಾಡಕ್ ಕೊಡ್ತೀಯಲ್ಲೇನೆ. ತಲೆ ತಿಂದಾಳ ಸರ್, ಅಷ್ಟು ತಲೆ ತಿಂದ್ರೆ ತಲೆನೇ ತೆಗೆದು ಬಿಡೋದು. ಮಂಗಳೂರು ಕನ್ನಡ ತುಂಬಾ ಚೆನ್ನಾಗಿತ್ತು ಪಿಕೆ. ಥ್ಯಾಂಕ್ ಯು ಸರ್. ನನಗೆ ಆ ದಾಟಿ ಇದೆಯಲ್ಲ, ಪಕ್ಕಾ ಮಂಗಳೂರು ದಾಟಿ, ಅದು ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮಾರ್ರೆ. ಒಂದು ಪ್ಲಸ್ ಅಂದ್ರೆ ಆ ಲಾಸ್ಟಿಗೆ ಬಂತಲ್ಲ, ಅದು ಮೊರಲ್ ಅಲ್ಲ, ಲಾಸ್ಟಿಗೆ ಬಂದು ರಿಟರ್ನ್ ಬಂದು ಮತ್ತೆ ಜಗಳಕ್ಕೆ ನಿಂತಿರ್ತಾರೆ. ಇದೆಲ್ಲ ಫಿನಿಶ್ ವಾಸ್ ಜಸ್ಟ್ ಸೂಪರ್. ಯಾಕಂದ್ರೆ ಗಂಡ ಹೆಂಡತಿ ಯಾವತ್ತು ಹಂಗೆ ಅಂತ. ಒಟ್ಟಾರೆ ಮಜಾ ಬಂತು, ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗೈಸ್ ಅಂಡ್ ಆಲ್ ದಿ ಬೆಸ್ಟ್. ಮಜಾ ಭಾರತ ಮಜಾ ಭಾರತ. ಕಳ್ತನ ಆಯ್ತು ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ತನ ಆದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡೋದು? ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ತನನ? ಇದು ಚಾನ್ಸೇ ಇಲ್ಲ ಅಲ್ವಾ? ಇದೇ ತರದ್ ಒಂದ್ ಕೇಸು ಇಲ್ಲೊಂದ್ ಸ್ಟೇಷನ್ ಅಲ್ಲಿ ನಡೆದಿದೆಯಂತೆ. ಇದ್ರ ಬಗ್ಗೆ ನೀವೇನಾದ್ರೂ ಕ್ರಮ ತಗೋಬೇಕು. ನೀವು ಚಪ್ಪಾಳೆ ಹೊಡೀರಿ. ವಿಧಿಯ ಪರಮಾತ್ಮವು ಹಾಳಾತಿ ಯಾವನು ಬೇಕು ಈ ಜನ್ಮ. ಎಸ್ಐನ ಕಳಿಸ್ಬಿಟ್ಟ. ಲೇ ಲತ್ತೆ ನನ್ನ ಮಕ್ಕಳ, ನೀವಿರೋ ಜಾಗಕ್ಕೆ ಯಾವ ಎಸ್ಐ ತಾನೇ ಬಂದಿರ್ತಾನೋ? ಅದೆಲ್ಲ ಯಾಕೆ ಕೇಳ್ತೀರಾ ಸರ್? ಅದೊಂದು ಇತಿಹಾಸ. ಬರ್ತಾನೆ ಕಣ್ರು, ಬರ್ತಾನೆ. ನಿಮ್ ಇತಿಹಾಸ ಅಳಿಸಿ ಹೊಸ ಇತಿಹಾಸ ಬರೆಯೋನು ಬಂದೇ ಬರ್ತಾನೆ ಕಣ್ರು. ನಿಮ್ ಕಣ್ಣಲ್ಲಿ ಲಾಟಿ ಇಟ್ಟು ಬೋಟಿ ತೆಗಿಯೋನು ಬಂದೇ ಬರ್ತಾನೆ. ಇವತ್ತು ಎಸ್ಐ ಬರ್ತಾರೆ ಅಂತ ಫೋನ್ ಬಂದಿತ್ತು. ಅವನ್ ಬಂದ್ಮೇಲೆ ನಿಮ್ಮ ಆಟಗಳು ಏನು ನಡೆಯಲ್ಲ, ಚುಮ್ಮ ಅದರದಿಲ್ಲ. ಸಿಡಿಸಾಡ ಶಿವ ಶಿವ ಸಿಡಿಸಾಡ ಶಿವ. ಸಾರ್ ಅಲ್ಲಿ ಸಿಡಿಸಿ ಸಾಕು, ಈ ಕಳ್ಳನ್ ಮಕ್ಳು ನೋಡಿ ಸಾರ್. ಪೊಲೀಸನ ನೀನು? ಸರ್ ಪೊಲೀಸನ ನೀನು? ಯಾಕೆ ಸರ್? ಹೊಸ್ದಾಗಿ ಸ್ಟೇಷನ್ಗೆ ಎಸ್ಐ ಬಂದಿದ್ದಾನೆ, ಒಂದು ಸೆಲ್ಯೂಟ್ ಹೊಡಿಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಸಾರಿ ಸರ್. ಅಂದ್ರೆ ನಿನ್ಗೆ ಹೇಳ್ಬಿಟ್ಟು ಸೆಲ್ಯೂಟ್ ಹೊಡಿಸ್ಕೋಬೇಕ ನಾನು? ಅದಲ್ಲ ಸರ್. ಅದಂಗಲ್ಲ ಅಂದ್ರೆ ನನಗೆ ಸೆಲ್ಯೂಟ್ ಹೊಡಿಸ್ಕೊಳ್ಳೋ ಯೋಗ್ಯತೆನೇ ಇಲ್ವಾ? ಸಾರಿ ಸರ್, ಮರ್ತೋಯ್ತು. ಏನ್ರಿ ಮರ್ತೋಯ್ತು? ಸೂರ್ಯ ಇವತ್ತು ನಾನು ಬರೋದಿಲ್ಲ ಅಂತ ಸಾರಿ ಅಂತೇಳಿ ಮರ್ತ್ ಬಿಡ್ತಾನ? ಚಂದ್ರ ಇವತ್ತು ನಾನು ಹುಟ್ಟಕ್ಕಾಗಲ್ಲ ಅಂತ ಸಾರಿ ಕೇಳಿ ಮರ್ತ್ ಬಿಡ್ತಾನ? ಇಲ್ಲ. ಪೊಲೀಸನ್ ಮೇಲೆ ಕರ್ತವ್ಯ ನಿಷ್ಠೆ ಇರ್ಬೇಕು. ಹೌದು ಸರ್, ನೀವು ಟೋಪಿನೇ ಹಾಕಿಲ್ಲ. ಮರ್ತೋಯ್ತು. ಏನ್ರಿ ಮಕ್ಕ ನೋಡ್ತಿದ್ದೀರಾ? ನಾನೆಂತ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾ ನಿನ್ಗೆ? ಅನ್ಯಾಯದ ಅನ್ನದಲ್ಲಿದೆ ಅಂತ ಹೇಳ್ಬಿಟ್ಟು ಅನ್ನನೇ ತಿನ್ನದ್ ಬಿಟ್ಟವ್ ನಾನು. ಸಮೋಸದಲ್ಲಿ ಮೋಸದೆ ಅಂತ ಹೇಳ್ಬಿಟ್ಟು ಸಮೋಸನೇ ತಿನ್ನೋದ್ ಬಿಟ್ಟವ್ ನಾನು. ಒಲಿಂಪಿಕ್ ಅಲ್ಲಿ ಒಂದೇ ಕಾಲಲ್ಲಿ ಓಡಿ ಗೋಲ್ಡ್ ಮೆಡಲ್ ತಗೊಂಡವ್ ನಾನು. ಸಾರ್ 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 ಯಾರು ಸಾರ್ ಒಂದ್ ಕಾಲಲ್ಲಿ ಓಡ್ತಾರೆ? ಸುಳ್ಳು ಹೇಳ್ಬೇಡಿ ಸರ್ ನೀವು. ನಾನು ಹೇಳಿದ್ದು 1.25 ಗಂಟೆಯಲ್ಲಿ ಓಡದೆ ಅಂತ. ಸರ್, 1.25 ಗಂಟೆ ಓಡಿದ್ರೆ ಯಾರು ಸರ್ ಗೋಲ್ಡ್ ಮೆಡಲ್ ಕೊಡ್ತಾರೆ? ಅವರು ಹಿಂಗೆ ಹೇಳಿದ್ರು, ಅದಕ್ಕೆ ಅಂಗಡಿಗೆ ಹೋಗಿ ನಾನೇ ತಗೊಂಬಂದೆ. ಸರ್, ನಿಮ್ಗೇನು ಟ್ಯಾಲೆಂಟ್ ಇಲ್ಲ ಅಂದ್ಮೇಲೆ ಪೊಲೀಸ್ ಹೆಂಗ್ ಪಾಸ್ ಮಾಡಿದ್ರಿ? ಯಾರು ಹೇಳಿದ್ದು ನಾನು ಪಾಸ್ ಆಗಿದ್ದೀನಿ ಅಂತ? ನಾನು ಫೇಲು. ಅದಕ್ಕೆ ಹೊಸ ಸ್ಟೇಷನ್ ನಾನೇ ಇಟ್ಕೋಬೇಕಂತ ಬಂದಿದ್ದೀನಿ. ಯಾರಾದ್ರೂ ಸ್ಟೇಷನ್ ಇಡ್ತಾರ? ಯಾಕೆ ಇಡಬಾರ್ದು? ಯಾಕೆ ಇಡಬಾರ್ದು? ಇಂಜಿನಿಯರಿಂಗ್ ಫೇಲ್ ಆದವನು ಯಾವ್ದೋ ವರ್ಕ್ ಶಾಪ್ ಇಡ್ಬೋದು, ಪೊಲೀಸ್ ಫೇಲ್ ಆದವನು ಪೊಲೀಸ್ ಸ್ಟೇಷನ್ ಇಡಕ್ಕಾಗಲ್ವೇನ್ರಿ? ನೋಡು, ನನ್ನ ಸ್ಟೇಷನ್ ಇಲ್ಲಿರೋ PC-ಗೆ ಎಷ್ಟು ಟಾಯ್ಲೆಟ್ ಇದೆ ಅಂತ ಚೆಕ್ ಮಾಡ್ತೀನಿ, ಎಷ್ಟು ಟ್ಯಾಲೆಂಟ್ ಇದೆ ಅಂತ ಚೆಕ್ ಮಾಡ್ತೀನಿ ರೀ. ನೋಡು, ಒಬ್ಬ ಕೈದಿ 5 ಕೊಲೆ ಮಾಡಿ ತಪ್ಪಿಸ್ಕೊಂಡು ಓಡೋಗ್ತಿರ್ತಾನೆ, ಅವನ್ನ ಹೆಂಗ್ ಹಿಡಿತೀರಾ? ಸರ್, ಅಷ್ಟೇ ಅಲ್ವಾ ಸರ್, ಒಂದು ಸ್ಪೆಷಲ್ ಫೋರ್ಸ್ ರೆಡಿ ಮಾಡ್ತೀನಿ, ಪೊಲೀಸ್ ನಾಯಿಗಳು ರೆಡಿ ಮಾಡ್ಕೊತೀನಿ, ಬಂದೂಕು ಪಿಸ್ತೂಲ್ ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ಸರಿ ಅಟ್ಯಾಕ್ ಮಾಡ್ತೀನಿ ಸರ್. ಕಾಮನ್ ಸೆನ್ಸ್ ಇಲ್ವಲ್ರಿ? ಅವನು 5 ಕೊಲೆ ಮಾಡ್ಲಿ, 6 ಕೊಲೆ ಮಾಡ್ಲಿ, ಹಿಡಿಯೋದು ಕೈಯಲ್ಲಿ ಅಲ್ವಾ?
ಸಮಾಧಾನ ಸಮಾಧಾನ ಜಾಗ ಬಿಡ್ರಲ್ಲ ನಿಂತ್ಕೊಳ್ಳ ಏನ ನಿನ್ ಸಮಸ್ಯೆ ಅರೆಸ್ಟ್ ಮಾಡಿ ಸರ್ ಇವನೇ ಸರ್ ಅರೆಸ್ಟ್ ಮಾಡಿ ಅಂತ ಅವನೇ ಹಲೋ ಏನು ತಪ್ಪು ಮಾಡಿದೆ ಸುಮ್ನೆ ಅರೆಸ್ಟ್ ಮಾಡಕ್ ಆಗಲ್ಲ ಕಣಯ್ಯ. ಈಗ ಮಾಡಿದೀನಿ ಮಾಡಿ ಇವ್ನು ಯಾರೋ ಟೆರರಿಸ್ಟ್ ಇರ್ಬೇಕು ಚೆಕ್ ಮಾಡ. ಸರ್ 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 ಇವರು ಪಾಟೀಲ್ ಗ್ರೂಪ್ ಆಫ್ ಕಂಪ್ನಿ ಡೈರೆಕ್ಟರ್ ಸರ್. ಹೌದಾ? ಬರೀ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೀರಾ? ಕಾಮನ್ ಸೆನ್ಸ್ ಕೊಡ್ಬಾ ನಿಮ್ಗೆ. ಏನ್ ಸಮಸ್ಯೆ ನಿಮ್ದು? ಸರ್ ಲಾಕ್ ಡೌನ್ ಶುರು ಆದ್ಮೇಲೆ ಹೆಂಡತಿ ಕಾಟ ಸರ್. ಮನೇಲಿ ಕಸ ವರ್ಸಕ್ಕೂ ನಾನೇ ಬೇಕು, ಮುಸ್ರೆ ತಿಕ್ಕಕ್ಕೂ ನಾನೇ ಬೇಕು, ಅವಳು ಕಿವಿ ಗುಂಡು ತೊಳೆಯೋದ್ರಿಂದ ಹಿಡಿದು ಮಕ್ಕಳು ತೊಳೆಯೋ ತನಕ ನಾನೇ ಬೇಕು ಸರ್. ಮುಂಚೆ ರಾಗಿಣಿ ತರ ಬನ್ರಿ ಹೋಗ್ರಿ ಅಂತಿದ್ಲು, ಈಗ ಸುಸು ತರ ಬಾರಲ್ಲೋ ಹೋಗಲ್ಲೋ ಅಂತ ಸರ್. ತುಟಿ ಪಿಟಕ್ಕನಂಗಿಲ್ಲ, ಡೈವರ್ಸ್ ಪೇಪರ್ ಸೈನ್ ಮಾಡಲು ಅಂತಾಳೆ ಸರ್. ಮನೆ ಜೈಲ್ ತರ ಫೀಲ್ ಆಗ್ತಿದೆ, ಅದಕ್ಕೆ ಜೈಲ್ನೇ ಮನೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅರೆಸ್ಟ್ ಮಾಡಿ ಸರ್ ಮುಚ್ಕೊಂಡು. ಕಪ್ಪೆ ಎಲ್ಲಿಗೆ ಹೋಗ್ತಾ ಇದೀರಿ? ಸಮಾಜ ಹೆಣ್ಣು ನಮ್ಮ ಸಮ ಬರ್ಬೇಕಂತ ಹೇಳಿ ನಮ್ಮ ಬಟ್ಟೆನೆ ಹಾಕೊಳಕ್ ಶುರು ಮಾಡಿದ್ರು. ಸಿಗರೇಟ್ ಹೊಡೆಯಕ್ ಶುರು ಮಾಡಿದ್ರು. ಬೈಕ್ ಓಡ್ಸಕ್ ಶುರು ಮಾಡಿದ್ರು. ಇನ್ನೂ ಸಾಕಾಗ್ಲಿಲ್ವೇನ್ರಮ್ಮ ನಿಮ್ಗೆ ಹೆಣ್ಮಕ್ಳಿಗೆ? ಯಾವತ್ತಾದ್ರೂ ನಿಮ್ ಚೂಡಿದಾರ್ ಹಾಕೊಂಡ್ ತಿರ್ಗಾಡಿದೀವ ನಾವು? ನಿಮ್ ತುಟಿಲಿರೋ ಲಿಪ್ಸ್ಟಿಕ್ ತಗೊಂಡ್ ನಮ್ ತುಟಿಗೆ ತಿಕ್ಕೊಂಡಿದೀವ ನಾವು? ಇಲ್ಲ ತಾನೆ? ಅದಕ್ಕೆ ನಾ ಡಿಸೈಡ್ ಮಾಡಿದ್ದೀನಿ, ಗಂಡು ಅನ್ನೋ ಪ್ರಾಣಿ ಹೆಣ್ಣು ಮುಂದೆ ತಲೆ ಎತ್ಕೊಂಡು ತಿರ್ಗಾಡಂಗ್ ಮಾಡ್ತೀನಿ ನಾನು. ಎಲ್ಲರೂ ಸೇರಿ ಮಾಡ್ಬೇಕಪ್ಪ, ನಾನು ಒಬ್ನೇ ಹೆಂಗ್ ಮಾಡ್ಲಿ? ಹಲೋ, ಓಕೆ ಸರ್. ಕಪ್ಪೆ ಏನಾಯ್ತು ಸರ್? MLA ಕಾಲ್ ಮಾಡಿದ್ರು, ಅವ್ನ ಹೆಂಡತಿ ಸರ್ ಲೆಟರ್ ಬರ್ದವಳಂತೆ, ಅವ್ನ್ ಬಿಟ್ಟು ಕಳ್ಸು. ಸರ್ ಇನ್ನೀಗ ಗಂಡು ತಲೆ ಬಾಗ್ಬಾರ್ದು ಅಂದ್ರಿ? ಏಯ್, ನಾನ್ ತಲೆ ಬಾಗ್ಬಾರ್ದು ಅಂದೆ ಕಣಯ್ಯ. ಮನೆಗೆ ಹೋಗಿ ತಲೆ ಎತ್ಕೊಂಡು ತಿರ್ಗಾಡ್ ಹೋಗು. ನಾನು ಹೋಗಲ್ಲ ಸರ್. ಯಾರು ಇವರೆಲ್ಲ? ಸರ್ ಅವರೆಲ್ಲ ಕ್ರಿಮಿನಲ್ಸ್ ಸರ್. ನಾನೇನ್ ಕಸ ಹೊಡೆಯವ್ರನ್ನ ಕರ್ಕೊಂಬ ಆಚೆಗೆ. ಸರಿ ಸರ್ ಸರಿ. ಇವರೆಲ್ಲ ಕೈದಿಗಳೇನು? ಒಳ್ಳೆ ಮಾರ್ಕೆಟ್ ಅಲ್ಲಿ ಕೇಕ್ ಮಾರ ತಂಗಿದಾರಲ್ಲ. ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ನಾನ್ ಕೇಳಿದ್ದು ನಿನ್ನ ಹೆಸರೇನು ಅಂತ. ನನ್ನ ಹೆಸರೇ ಗಾಂಚಾಲಿ. ನಿನ್ನ ಹೆಸರೇನು? ಅಕ್ಷಿ. ಇವನ ಹೆಸರು ಆಕ್ಷಿ ಅಂತೆ. ಇಲ್ಲ ಸರ್, ಅಖಿಲೇಶ್ ಅಂತ. ನಿನ್ನ ಹೆಸರೇನು? ನನಗೆ ಹೆಸರೇ ಇಲ್ಲ ಸರ್. ಅವನಿಗೆ ಹೆಸರೇ ಇಲ್ವಂತೆ. ಅದೇ ನನ್ನ ಹೆಸರು ಸರ್. ಅಯ್ಯೋ ನನ್ನ ಮಕ್ಕಳ, ನನ್ನ ಹತ್ರನೇ ಗಾಂಚಲಿ. ಏನೋ ಮಾಡಿದೆ ನೀನು? ಸರ್ PC ಕಬಾಬ್ ತರಿಸಿದ ತಿಂತ ಇದ್ದೆ ಸರ್. ನಾನು ಕೇಳಿದ್ದು ಏನ್ ತಪ್ಪು ಮಾಡಿದೆ ಅಂತ. ಮನೆಯಲ್ಲಿ ನನಗೂ ನನ್ನ ಹೆಂಡತಿಗೂ ಜಗಳ ಆಯ್ತು ಸರ್. ರಾಡ್ ತಗೊಂಡು ತಲೆ ಬೇಕ ಹಿಂಗ್ ಹೊಡೆದ್ಬಿಟ್ಟೆ ಸರ್. ಕುರ್ಚಿ ಏನ್ರಿ ನೀವು ಹೆಂಡತಿನ ಹೊಡೆದು ಸಾಯಿಸ್ಬಿಟ್ಟಿದ್ರಲ್ರಿ? ಸರ್ ಸತ್ತಿಲ್ಲ ಸರ್, ಬದುಕ್ಬಿಟ್ಲು. ಎಲ್ಲಿ ನನ್ ಸಾಯಿಸ್ತಾಳೆ ಅಂತ ಸ್ಟೇಷನ್ಗೆ ಓಡ್ ಬಂದ್ಬಿಟ್ಟೆ ಸರೆಂಡರ್ ಆದೆ ಸರ್. ಅವನಿಗೆ ಸ್ವಲ್ಪ ಟಚ್ ಅಪ್ ಕೊಡಿ. ಏ ನೀನೊಬ್ಬ ಕೈದಿಯನಲ್ಲೇ. ಏ ಬಾರ ಇಲ್ಲಿ. ಹೆಂಗಿದೆ ನೋಡ್ರಿ ಕೇರ್ ಮಾರ್ಕೆಟ್. ಹಲೋ, ನೀನ್ ದೊಡ್ಡ ಪಂಟನ? ನನ್ನ ಹತ್ರ ಪರ್ಸ್ ಇದೆ, ಅದನ್ನ ಹೆಂಗ್ ಹೊಡಿತೀಯ ಹೊಡೆದು ತೋರ್ಸು. ಹಿಂಗ್ ಹೊಡಿಕೆ ಅವನಿಗೆ ಸ್ವಲ್ಪ ಟಚ್ ಅಪ್ ಕೊಡು. ನಿನ್ನ ಏನಕ್ಕೂ ಸ್ಟೇಷನ್ಗೆ ಹಾಕಿದ್ರು? ಸರ್ ನೀ ಎತ್ತಕ್ ಬದುಕನ ಅಂತ ಒಂದೇ ಒಂದು ಅಂಗಡಿ ಓಪನ್ ಮಾಡಿದೆ ಸರ್, ಅದಕ್ಕೆ ತಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಕೂರ್ಸಿದಾರೆ ನೋಡಿ ಸರ್. ಕಪ್ಪೆ ಏನ್ ಕಪ್ಪೆ ಇದು? ಹೆಂಗ್ ಓಪನ್ ಮಾಡ್ದೆ ಕೇಳಿ ಸಾ? ಹೆಂಗ್ ಓಪನ್ ಮಾಡ್ದು? ಹಾರೆ ಹಾಕಿ ಓಪನ್ ಮಾಡಿದೆ ಸರ್. ಕೈದಿಗಳು ಅಂದ್ರೆ ಕಾಮನ್ ಸೆನ್ಸ್ ಇರ್ಬೇಕಣ. ಬರೋ ಇಲ್ಲಿ. ನಾನೊಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ತಪ್ಪಂದ ಹೇಳಿದ ಸರ್. ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀಯ, ಶೆಕೆ ಆದ್ರೆ ಏನ್ ಮಾಡ್ತೀಯ? ಕಿಟಕಿ ತೆಗಿತೀನಿ. ಸೂಪರ್. ಸೇಮ್ ಕ್ವಶನ್ ನಿನಗೊಬ್ಬ ಇಲ್ಲಿ. ಹಾ ಸರ್. ಅದೇ ಟ್ರೈನಲ್ಲಿ ಹೋಗ್ತಾ ಇರ್ತೀಯ, ಹಾ ಸರ್. ಶೆಕೆ ಆದ್ರೆ ಏನ್ ಮಾಡ್ತೀಯ? ಸರ್ಟ್ ಬಿಡ್ತೀನಿ ಸರ್. ಇನ್ನು ಶೆಕೆ ಆದ್ರೆ ಏನ್ ಮಾಡ್ತೀಯ? ಪ್ಯಾಟ್ ಬಿಡ್ತೀನಿ ಸರ್. ಇನ್ನು ಶೆಕೆ ಆದ್ರೆ ಏನ್ ಮಾಡ್ತೀಯ?
ಎಲ್ಲಲ್ಲಿ ಬಿತ್ತೀನಿ ಸರ್ ಅದಕ್ಕೆ ಮಾತ್ರ ತೆಗಿಲ್ಲ. ಅಯ್ಯೋ ನನ್ನ ಮಗನೇ, ಬಟ್ಟೆ ಎಲ್ಲ ಬಿಚ್ಚಾಕ್ ಗೊತ್ತಾಗುತ್ತೆ, ಮೇಲಿರೋ ಫ್ಯಾನ್ ಸ್ವಿಚ್ ಆನ್ ಮಾಡಕ್ ಗೊತ್ತಾಗಲ್ವೇನೋ ನಿನಗೆ? ಕೊಟ್ರೆ ಇವ್ರಿಗೆ ಟಚಪ್. ಇವರೆಲ್ಲ ಖೈದಿಗಳೇನು, ಕೇಕ್ ಮಾರೋರು ಇದ್ದಂಗಿದಾರಲ್ಲೋ. ನನ್ನ ಕಣ್ಣಿದ್ರಿಗೆ ಒಂದು ಕ್ಷಣ ಕಾಣಿಸ್ಕೋಬೇಡಿ, ನನಗೆ ಅವು ಮರ್ಯಾದೆ. ನೀವೇ ಟಚಪ್ ಕೊಟ್ಕೊಂಡು ಹೋಗ್ತಾ ಇರಿ. ಸರ್ ಅವರೆಲ್ಲ ಕ್ರಿಮಿನಲ್ಸ್ ತಲೆ ಅಂತ ಕೈದಿಗಳಿದ್ರೆ ಇನ್ನು ಪಿ ಸಿ ಆಗಿರ್ತೀಯ. ನಂತರ ಕೆಲಸ ಮಾಡು, ಒಳ್ಳೆ ಎಸ್ ಐ ಆಗ್ತೀಯ. ಅದೆಲ್ಲ ಹಂಗಲ್ಲ ಸರ್. ಒಂದ್ 10 ರೂಪಾಯಿ ಇದ್ರು ಕೊಡು. ನನ್ನ ಹತ್ರ ಕಾಸಿಲ್ಲ ಸರ್. ಕಾಸಿಲ್ಲ? ಏನ್ರಿ ಖಾಲಿ ಬಾಟ್ಲಿ, ಫುಲ್ ಬಾಟ್ಲಿ, ಅರ್ಧ ಆಗಿರೋದು, ಮೂರ್ತಾಗಿರೋದು, ಕಿತ್ತಾಗಿರೋದು, ತೂಕಿಡಿದ್ರೆ ಕ್ಯಾಪಣ ರೀ ಕ್ಯಾಪಣ. ಹಲೋ ಕ್ಯಾಪಣ, ಬಾಯಿಲಿ ಆ ಫೈಲೆಲ್ಲ ತಗೊಂಬನ್ನಿ ಸರ್. ಅದೇ ಪೈಸೆ ಇವನ್ನೆಲ್ಲ ತೂಕಕ್ಕೆ ಹಾಕ್ಬಿಟ್ಟು ಎಷ್ಟು ದುಡ್ಡು ಬರುತ್ತೆ ಹೇಳು ಸರ್. ಅವೆಲ್ಲ ಸರ್ ಒಂದ್ 100-150 ಬರ್ಬೋದು. 150 ಸಾಕಾಗಲ್ವಲ್ಲ, 1000 ರೂಪಾಯಿ ಬೇಕು ನನಗೆ. ಅಲ್ಲಿರೋ ಕಂಬಿ, ಅಲ್ಲಿರೋ ಗನ್ನು ಎಲ್ಲ ತಗೊಂಡೋಗು. ಒಂದು 20 ರೂಪಾಯಿ ಕಡಿಮೆ ಬರುತ್ತೆ ಸರ್. 20 ರೂಪಾಯಿ ಕಡಿಮೆನಾ? ಈಗ 1000 ರೂಪಾಯಿ ಸರ್. ನಾನು ಇಲ್ಲೇ ಬಿರಿಯಾನಿ ತಿನ್ಕೊಂಬರ್ತೀನಿ, ಅಲ್ಲಿವರೆಗೂ ಸ್ಟೇಷನ್ ನೋಡ್ಕೊಂತಾರ. ಬಂದ ನಿನಗೂ ಕುಸ್ಕ ತಗೊಂಬರ್ತೀನಿ. ಕುಸ್ಕನ? ಅಯ್ಯೋ ಅಯ್ಯೋ, ಈ ಸಾಹೇಬ್ರದ್ದು ಒಂಚೂರು ಅರ್ಥ ಆಗ್ತಾ ಇಲ್ವಲ್ಲ. ಇದನ್ನ ಮೇಲಧಿಕಾರಿಗೆ ತಿಳಿಸ್ಲೇಬೇಕು ನಾನು. ಯಾರೋ ನೀನು? ಸರ್ ಈ ಸ್ಟೇಷನ್ ಪಿ ಸಿ ಸರ್. ನೋಡಕ್ ಒಳ್ಳೆ ಪಿ ಪಿ ಮಾರನ್ ಇದ್ದಂಗಿದ್ಯಾ ನೀನು? ಪಿ ಸಿನ? ನೀವ್ಯಾರು ಸರ್? ಈ ಸ್ಟೇಷನ್ಗೆ ಹೊಸ್ತಾಗ್ ಬಂದಿರೋ ಎಸ್ ಐ ಗಣಪ. ಮೊದ್ಲು ಬಂದವನೇನ್ ಶರಣಪ್ಪನ? ಏಯ್ ಮರೆ, ಇಲ್ಲಿ ನೋಡಪ್ಪ. ಸರ್ ನೀವೇ ಎಸ್ ಐ? ಹಾ. ಎಸ್ ಸರ್. ಪಿ ಸಿ ಸ್ಟೇಷನ್ ಯಾಕೆ ಇಷ್ಟೊಂದು ಕಾಲಿಗೆ ಇಟ್ಕೊಂಡಿದ್ಯಾ? ಸರ್ ಅವ್ನು ಯಾರೋ ಎಸ್ ಐ ಅಂತ ಕೆಳಗೆ ಬಂದು ಕೆಳಗೆ ಎಲ್ಲ ಗುಡ್ಸಿ ಗುಂಡಾತ್ರ ಮಾಡ್ಕೊಂಡೋದ ಸರ್. ಕೆಳಗೆ ಬಂದು ಕೆಳಗೆ ಎಲ್ಲ ದೋಚ್ಕೊಂಡೋದ್ನ. ಅಲ್ಲಿವರೆಗೂ ನೀನೇನ್ ಏನ್ ಮಾಡ್ತಾ ಇದ್ದೆ? ಪಿ ಸಿ ಅವ್ನ ಫೈಲ್ ಇರೋ ಫೋಟೋಸ್ ತೆಗಿ. ಸರ್ ಫೈಲ್ ಎಲ್ಲ ಕುಸಿರಿಗೆ ಹಾಕ್ಬಿಟ್ಟೆ ಸರ್. ಅವ್ನ ಯಾರೋ ಜಗತ್ತು ಹೇಳಂಗಿಲ್ಲ, ಕಿಲಾಡಿ ಅನ್ಸುತ್ತೆ. ಆ ವಾಂಟೆಡ್ ಲಿಸ್ಟ್ ಅಲ್ಲಿ ಅವ್ನ ಫೋಟೋಸ್ ಇದೆ, ಅದ್ರೆಲ್ಲ ನೋಡಿ ಕಂಡಿಡಿ ಇದಾನ ಇಲ್ವಾ ಅಂತ. ಸರ್ ಇಲ್ಲಿ ಕುಳ್ಳನ್ ಮಗ ಚುಟ್ಬಿಟ್ಕೊಂಡವನಲ್ಲ ಸರ್. ಅವನೇ ಎಸ್ ಐ ಬಂದಿದ್ದವನು ಸರ್. ಕಣ್ಣೆದುರುಗಡೆ ಕ್ರಿಮಿನಲ್ಸ್ ಇದ್ರು ಹಿಡಿಯಕ್ಕಾಗದೇ ಇರೋ ನೀನು ಒಬ್ಬ ಪಿ ಸಿನ? ಪಿ ಸಿ ಯು ಆರ್ ಸಸ್ಪೆಂಡೆಡ್. ಮಜಾ ಭಾರತ, ಮಜಾ ಭಾರತ. ಮಜಾ ಭಾರತದಲ್ಲೇ ಒಂದು ಸ್ಟೇಷನ್ನು, ನಿಮ್ದೇ ಒಂದು ಯೂನಿಫಾರ್ಮು. ಇನ್ಸ್ಪೆಕ್ಟರ್ ಎಸ್ ಐ ಇದು ಕಾನ್ಸ್ಟೇಬಲ್. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಇಲ್ಲೂ ಕಾನೂನು ಪಾಲನೆ ಮಾಡ್ತೀರಾ ನೀವು? ಮಜಾ ಭಾರತದಲ್ಲಿ ಒಂದೇ ಕಾನೂನು, ನಗಿಸ್ಬೇಕು ಅಷ್ಟೇ. ಅದನ್ನಂತೂ ಎಲ್ರು ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ. ಕರೆಕ್ಟ್ ಆಗಿ చెప్పావు. ರಚ್ಚಿ ಎಸ್, ವೆರಿ ಗುಡ್, ವೆರಿ ನೈಸ್ ಇಟ್ ವಾಸ್. ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಎಸ್ಪೆಷಲಿ 3 ಜನ ಅಂತೂ ಪಕ್ಕ 420ಗಳ ತರನೇ ಇದ್ರು. CEO ಆಫ್ ಪಾಟೀಲ್ ಗ್ರೂಪ್ಸ್. ಹೌದು ಮೇಡಮ್. ಅದು ಒಂದು ರೀಸನ್ ಜೈಲಿಗೆ ಬರೋದಕ್ಕೆ. ಹ್ಞೂ ಮೇಡಮ್, ಮನೆ ಸಾಕಾಗ್ಬಿಟ್ಟಿದೆ. ಚೆನ್ನಾಗಿತ್ತು ಪಾಟೀಲ್. ಅಂಡ್ ಕಪ್ಪೆದು ಬಂತು ಗೊತ್ತಾ, ತುಂಬಾ ಚೆನ್ನಾಗಿ ಮಾಡಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು ಅದು. ಅಂಡ್ ಅವಿನಾಶ್, ಲಾಸ್ಟ್ ನಿನ್ನ ಇಂಟ್ರೊಡಕ್ಷನ್ ವಾಸ್ ಸೂಪರ್ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡಿದೆ. ಓವರ್ ಇಟ್ ವಾಸ್ ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರೂಜಿ ಹೇಗನಿಸ್ತು ಸ್ಕಿಟ್? ಸ್ಕಿಟ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿತ್ತು. ನನಗೆ ಗೊತ್ತರ ಏನು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಶಿವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಓಕೆ, ಬಟ್ ಗೊತ್ತಾಗಲ್ಲ ಅಷ್ಟು. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನನಗೆ ಅವಿನಾಶದ್ದು ಇಂಪ್ರೂವ್ ಆಗಿದ್ದು ಕಣ. ಅದು ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರೂಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಮಜಾ ಭಾರತ. ಗುರೂಜಿ
ಒಂದ್ ಹಾಡು ಹಿಟ್ ಆಗ್ಬೇಕು ಅಂತಿದ್ರೆ ಪಲ್ಲವಿ ಚರಣ ಎರಡು ತುಂಬಾನೇ ಇಂಪಾರ್ಟೆಂಟ್. ಸೊ ನಿಮ್ಮ ಲೈಫ್ ಅನ್ನೋ ಹಾಡಿನ ಪಲ್ಲವಿ, ನಿಮ್ಮ ಬಾಳ ಸಂಗಾತಿ ಪಲ್ಲವಿ ಮೇಡಮ್ನ ನೀವು ಫಸ್ಟ್ ನೋಡಿದ್ದೆಲ್ಲಿ? ಇಲ್ಲ, ಫಸ್ಟ್ ನಾನು ನೋಡಿದ್ದು ಅರೇಂಜ್ ಮಾಡಿದ್ರು, ಸೊ ಬಂದು ನೋಡ್ಬೇಕಿತ್ತು. ಆ ದಿವಸ ಆಕ್ಸಿಡೆಂಟ್ಲಿ ನನ್ನ ಅಂಕಲ್ ಅರೇಂಜ್ ಮಾಡಿದವರು ಬಾಂಬೆಗೆ ಹೋಗ್ಬೇಕಿತ್ತು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರು. ನನಗೆ ಮೆಸೇಜ್ ಬಂದಿತ್ತು, ಬಟ್ ಅವ್ರಿಗೆ ಮೆಸೇಜ್ ಹೋಗಿರ್ಲಿಲ್ಲ. ಸೊ ಅವ್ರು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರು ಬರ್ತಾರಂತ ಗೊತ್ತಿಲ್ಲ. ಅವರೇ ಕರೆದ್ರು ನನ್ನ, ಮಾವ ಬಂದಿಲ್ಲ ಅಂತ ಹೇಳಿದ್ರು. ನಾನು ಹೌದಾ ಅಂತ ಐ ಡಿಂಟ್ ನೋ ಹೌ ಟು ರಿಯಾಕ್ಟ್. ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ದಟ್ಸ್ ದ ಫಸ್ಟ್ ಟೈಮ್ ಐ ಸಾ. ಓಕೆ ಗುರುಜಿ, ಸೊ ಎಲ್ಲಾ ಸಿಚುವೇಶನ್ಗೂ 4 ಸಾಲನ್ನ ನೀವು ಬರೀತೀರಿ. ಪಲ್ಲವಿ ಮೇಡಮ್ ಬಗ್ಗೆ ಒಂದ್ 4 ಸಾಲು. ಸುಖ ಸಂಸಾರಕ್ಕೆ ಒಂದೇ ಸೂತ್ರ, ವಾ ವಾ ವಾ. ಹೆಂಡತಿ ಮೇಲೆ ಬರಿಬೇಡ ಚುಟುಕು. ಸುಖ ಸಂಸಾರಕ್ಕೆ ಒಂದೇ ಸೂತ್ರ, ಹೆಂಡತಿ ಮೇಲೆ ಬರಿಬೇಡ ಚುಟುಕು. ಈ ತರ ಒತ್ತಾಯ ಮಾಡಿ ಬರ್ಸೋಕ್ ಬಂದ್ರೆ ಅವರ ತಲೆ ಮೇಲೊಂದು ಮೊಟಕು. ಗುರುಜಿ ಏನ್ ಸರ್, ಅಲ್ಲ ನನ್ನನ್ನೇ ಆಡ್ಕೊಂತಿರಲ್ಲ ಗುರುಜಿ, ಬಟ್ ಏನೇ ಆದ್ರೂನು ಚುಟುಕು ಮಾತ್ರ ಸಾಕಾಗಿತ್ತು. ಅದಕ್ಕೊಂದ್ ಬರ್ಲಿ ಚಪ್ಪಾಳೆ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ 1000 ಕಂಡೀಷನ್ ಹಾಕ್ಬಿಟ್ಟು ಮದ್ವೆ ಮಾಡ್ತಿದ್ದಾರೆ. 1000 ಸುಳ್ಳಲ್ಲ, ಒಂದು ಸುಳ್ಳು ಹೇಳಿದ್ರು ನಾನು ಎತ್ತಾಕೊಂಡು ಹೋಗ್ತಾ ಇರ್ತೀನಿ ಲಾಸ್ಟ್ ಅಪ್ಗೆ, ಗೊತ್ತಾ? ಬನ್ನಿ ಮತ್ತೆ ನೋಡ್ಕೊಂಡ್ ಬರೋಣ, ಬರ್ಲಿ ಚಪ್ಪಾಳೆ. ಅಲ್ಲ, ನೀನೇನೇ ಮಾಡ್ತಾ ಇದ್ದೆ? ಮೂನ್ ವಾಕ್. ವಾಹ್, ಯಾರಿಗೂ ಹೇಳ್ಬೇಡ ಆಯ್ತಾ? ಅಕ್ಕೂಸ್, ನಿನ್ಗೆ ಯಾವ ತರ ಹುಡುಗ ಬೇಕು? ನನಗ ಅವ್ರ ತರನೇ. ಯಪ್ಪಿ, ಇವ್ರ ತರನಾ? ಕುರಿಗಳಾಗಿರ್ಬೇಕು. ನಾನ್ ಹಾಕೋ ತಾಳಕ್ಕೆಲ್ಲ ಕುಣಿತಾ ಇರ್ಬೇಕು. ಈ ಬರ್ಗೆಟಿರೋರು ಸಖತ್ತಾಗಿ ಡಾನ್ಸ್ ಮಾಡಿದ್ರು ನೋಡೋ ಲಾಗ್ನ. ಹುಡುಗರು ಬೇಕು, ಕುರಿಯ ಮಾಡಿದ ಹುಡುಗರು ಬೇಕು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಎಲ್ಲೂ ಮಾಡಕ್ ಹೋಗ್ಬೇಡಿ ಡ್ಯಾನ್ಸ್. ನಂಜಿ ನಿನಗೆ ಹುಡುಗರು ಬೇಕು, ಕುರಿಯ ಮಾಡಿದಾರ ಹುಡುಗರು ಬೇಕು ಬೇಕು ಬೇಕು. ಅಯ್ಯ, ನಿನ್ನ ಮುಸುಡಿಗೆ ಇವತ್ತು ನಿನ್ನ ನೋಡಕ್ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ. ಏನೇನಿನ ಅವತಾರ ಬೇಕಾದ್ರೆ ಅವ್ರನ್ನ ಹಿಂಗೆ ನೋಡ್ಕೊಂಡು ಹೋಗೋ ಕೇಳು ಮಮ್ಮೂಸ್. ಮುಖ ನೋಡೆ ನಿಂದು, ಈಗ್ಲೇ ಮುದ್ಕಿ ಮುಖ ಇದ್ದಂಗಿದೆ. ಇನ್ನು ಮುದ್ಕಿ ಆದ್ರೆ ಯಾವನ್ ಕೊಡ್ಕೊಂತ ನೀವು? ಅಯ್ಯ ರಾಮ, ಫಸ್ಟ್ ಟೈಮ್ ಮಜಾ ಭಾರತದ ಸತ್ಯ ಹೇಳಿರೋದು. ನಾನ್ ನಿನ್ ವಯಸ್ಸಲ್ಲಿರುವಾಗ ಹೆಂಗಿದ್ದೆ ಗೊತ್ತಾ? ತಮನ್ನ, ಜೂನಿಯರ್ ತಮನ್ನನ್ ತರ ಇದ್ದೆ. ಬೆಂಕಿಕ್ಕ ಹೋಗತ್ತಾಗೆ. ಅವಳಂತೂ ನನ್ ಮಾತ್ ಕೇಳ್ತಿಲ್ಲ, ನೀನಾದ್ರೂ ಕೇಳೆ. ಮಾಮೂಸ್, ನಾನು ಆಲ್ರೆಡಿ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಹೇಳಮ್ಮ, ಏನ್ ಕೆಲಸ ಮಾಡ್ತಾನೆ? ಏರ್ ಡಿಫಿಷನ್ ಫಿಕ್ಸ್ ಅಂಡ್ ಮಾನಿಟರಿಂಗ್ ಸೈಂಟಿಸ್ಟ್. ಸೈಂಟಿಸ್ಟ್? ಕೇಳ್ದೇನೆ ಸೈಂಟಿಸ್ಟ್ ಅಂತ. ಅವಳು ಏನ್ ಹೇಳಿದ್ಲು ಅಂತ ಅರ್ಥ ಆಯ್ತಾ? ಪಂಚರ್ ಹಾಕೋನಂತೆ, ಇಂಗ್ಲಿಷ್ ಅಲ್ಲಿ ಹೇಳ್ತಾಳೆ. ಸೂಟು ಬೂಟು ಕಾರಿದ್ರೆ ನಾವು ನಂಗೆ ಹುಡುಗಿ ನೋಡಕ್ ಬಂದಿರೋ ಮನೆ ಇದೇನೋ? ಇದೇನಾ ಹುಡುಗಿ ಮನೆ? ಇವೇನು ಹುಡುಗಿರೋ ಅಥವಾ ಎಲ್ಲ ಲೇಡಿ ಗೆಟಪ್ ಅಲ್ಲ ಅವ್ರ ಹುಡುಗರು? ಏನಪ್ಪ ನಂಗೂ ಗೊತ್ತಿಲ್ಲ, ಒಂದ್ಸಲ ಮಾತಾಡ್ಸ. ನೋಡ್ತೀನಿ, ಎಕ್ಸ್ಕ್ಯೂಸ್ ಮೀ. ಇದ್ಯಾವ್ದು ಇದು ಒಣಗೋಗಿರೋ ಮೀನು? ಝೂಮ್ ಅಲ್ಲಿ ನೋಡಕ್ಕಾಗಲ್ಲ ಕಣ ಇವಳನ್ನ. ಅಲ್ಲ, ಯಾರ್ ನೀವು ಅಂತ? ನಾವು ಗಂಡಸ್ರು, ನೋಡಿದ ಕೂಡಲೇ ಗೊತ್ತಾಗಲ್ವಾ? ಆಂಟಿ ಬೇಜಾರಾಗ್ಬೇಡಿ, ನಮ್ಮ ಅಣ್ಣ ಬೆಸ್ಟ್ ಕಾಮಿಡಿಯನ್. ಇವನ್ ಹೇಳೋ ಕತೆ ಒಂದು ಸಲ ನಿಜ ಆಗ್ಬಾರ್ದಾ ಅನಿಸ್ತಾ ಇದೆ. ಆಂಟಿ, ನಾ ಇವರೇ ಮದ್ವೆ ಗಂಡು, ನಮ್ಮ ಅಣ್ಣ, ನಾನು ಇವ್ರ ತಮ್ಮ. ಅಲ್ಲ, ಬ್ರೋಕರ್ ಮತ್ ನಿಮ್ಮ ಅಪ್ಪ ಬರ್ತಾರೆ ಅಂದ್ರು. ನಮ್ಮಪ್ಪ ನಮ್ ಜೊತೆನೆ ಬಂದ್ರು. ಬರ್ಬೇಕಾದ ದಾರಿಲಿ ಆಂಟಿ ಸಿಕ್ಬಿಟ್ರು. ಗೊಗ್ಗಪ್ಪ ಅಲ್ಲ, ನಮ್ಮಪ್ಪ. ಸುಮ್ಮಿರಪ್ಪ. ಅಲ್ವೇನಪ್ಪ? ಸುಮ್ಮಿರಪ್ಪ. ಅಲ್ಲ, ನಮ್ಮನೆ 2ನೇ ಫ್ಲೋರ್ ಅಲ್ಲೇ ಇರೋದು, ನೀವೇನ್ ಪೈಪ್ ಹೊತ್ಕೊಂಡ್ ಮೇಲ್ ಬರ್ತಾ ಇದ್ದೀರಾ? ಅದು ಆಂಟಿ, ಹೋದ್ ತಿಂಗಳು ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿ ಕಾಲಿಗೆ ಏಟಾಗಿತ್ತು. ಅದಕ್ಕೆ ಡಾಕ್ಟ್ರು 6 ತಿಂಗಳು ಮೆಟ್ಲ ಮೇಲೆ ಕಾಲು ಇಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದಕ್ಕೆ ಪೈಪ್ ಹತ್ಕೊಂಡ್ ಬಂದಿತ್ತು. ನಮ್ಮಪ್ಪ ಸುಮಾರು ಪೈಪ್ ಹತ್ತಿದ ನಿಂಗೆ. ನೀವು ಒಂದ್ಸಲ ನಿಮ್ 3 ಜನನು ಕರ್ಕೊಂಡು ಹತ್ತಿ ಬಿಡ್ತಾನೆ. ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಗುರು ಅಂತ. ನನ್ನ ಹೆಸರು ಕಿರಣ್ ಅಂತ. ಎರಡು ಸೇರಿದ್ರೆ ಗುರು ಕಿರಣ್. ಸಾರಿಯಪ್ಪ, ಫ್ಲೋ ಅಲ್ಲಿ ಒಗದ್ಬಿಟ್ಟೆ. ಕೂತ್ಕೊಳ್ಳಿ. ಅನ್ನಂಗೆ ನನ್ ದೊಡ್ಡ ಮಗಳ ಹೆಸರು ರಚಿತಾ ಅಂತ. ನನ್ನ ದೊಡ್ಡ ಮಗನ ಹೆಸರು ರಾಮ್ ಅಂತ. ಎರಡು ಸೇರಿದ್ರೆ ರಚಿತಾ ರಾಮ್. ನನಗೆ ಹುಡುಗನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ನೋಡಿ ಮೇಡಮ್, ಈಗಿನ ಕಾಲದ ಹುಡುಗರು ಎಷ್ಟು ಫಾಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ. ನಾನು
ನನ್ನ ಹೆಂಡತಿನ ತಾಳಿ ಕಟ್ಟೋದ್ ತನಕ ನೋಡೇ ಇರ್ಲಿಲ್ಲ. ನನಗೆ ಒಂದ್ ಮಗು ಆಗೋ ತನಕ ಗಂಡನ ಮುಖನೇ ನೋಡಿಲ್ಲ. ಹೆಂಗೆ? ದೊಡ್ಡವರೇ ನೋಡಿ ಮದ್ವೆ ಮಾಡ್ತಿದ್ದು, ತಾಳಿ ಕಟ್ಟುವಾಗ ನಾಚಿಕೆ ನೋಡಿಲ್ಲ. ಫಸ್ಟ್ ನೈಟ್ ಅಲ್ಲಿ ಇನ್ನ ನಾಚಿಕೆ ನೋಡಿಲ್ಲ. ಅವ್ರು ಬೇರೆ ಆರ್ಮಿಲ್ ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಬಾರ್ಡರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಾಲ್ ಬಂತು. ನಾನು ಹೇಳಕ್ಕಿಂತ ಮುಂಚೆನೆ ಅವ್ರು ಹೋಗ್ಬಿಟ್ಟಿದ್ರು. ಮತ್ತೆ ವಾಪಸ್ ಬಂದಿದ್ದೆ ನನ್ ದೊಡ್ಡ ಮಗಳು ಹುಟ್ಟಿದ ಮೇಲೆ. ಒಂಥರ ಚೆನ್ನಾಗಿದೆ. ಹೋಗ್ಲಿ ಬಿಡಿ, ಗಾಂಧಾರಿಗೆ 100 ಮಕ್ಕಳಾದ್ರೂ ಗಂಡನ ಮುಖಾನೇ ನೋಡ್ಲಿಲ್ವಂತೆ. ಸರಿ ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ. ಬನ್ನಿ ನಾವು ಒಂಚೂರು ಮನೆಗೆ ನೋಡಕ್ ಬರೋಣ. ಹುಷಾರಮ್ಮ. ಏ ಬಾರೆ. ಅಲೋ, ಇಬ್ಬಿಬ್ರೆಲ್ಲ ನಮ್ ಕೈಲಾಗಲ್ಲ, ಒಬ್ರೇ ಬನ್ನಿ ಮದ್ವೆ ಆಗ್ತೀನಿ ಬೇಕಾದ್ರೆ. ಮಾತಾಡಕ್ ಕರ್ದಿರೋದು. ಓಹೋ, ಇವಾಗೇನು ನೀವು ಮಾತಾಡ್ತೀರಾ ನಾನು ಮಾತಾಡ್ಲೋ? ನೀವು ಹುಡುಗಿರು ಹುಟ್ಟಿರೋದೇ ಮಾತಾಡಕ್ಕಲ್ವಾ, ನೀವೇ ಮಾತಾಡಿ. ನನಗೆ ಈ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇಲ್ಲ. ಹೌದಾ? ಯಾರೋ ಹುಡುಗ ಹುಡುಗಿ ಪರಿಚಯನೇ ಇರಲ್ಲ ಅಂತೆ, ಆಮೇಲೆ ಒಂದೇ ರೂಮ್ ಅಲ್ಲಿ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ಇಮ್ಯಾಜಿನ್ ಮಾಡ್ಕೊಳಕ್ ಆಗದ್ರೆ ಇಬಿ ಅನ್ನೋದು ಏನಾಗುತ್ತೋ ಅಲ್ಲಿ ಕಳ್ಳನ ಮಗ. ನೋಡಿ, ಇದಕ್ಕಿಂತ ಮುಂಚೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ನಾನೇ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದೀನಿ. ಓ, ನೀವೇ ಬ್ರೇಕಪ್ ಮಾಡ್ಕೊಂಡ್ರು? ಈ ಮುಸುಡಿ ನೋಡಕ್ ಆಗ್ದ ಅವನೇ ಬಿಟ್ಟೋದ್ನ ಯಾವನಿಗೆ ಗೊತ್ತು. ಹಲೋ, ಇವಾಗ್ಲೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನಮ್ಮ. ಖರ್ಚು ಮಾಡಕ್ ಯಾರಾದ್ರೂ ಒಬ್ರು ಬೇಕಲ್ಲ, ಅದಕ್ಕೆ ATM ತರ ಯೂಸ್ ಮಾಡ್ಕೊಂತ ಇದ್ದೀನಿ. ಏನ್ರಿ ಇಂಥವಕ್ಕೆಲ್ಲ ಹುಡುಗರು ಸುಮ್ನೆ ಸಿಕ್ಬಿಡ್ತಾರ? ಇಂತ ಬರ್ಗೆಟ್ಟಿರೋರು ಇದ್ದಾರಲ್ಲಪ್ಪ. ಕಾಲೇಜಲ್ಲಿ ನನಗೆ 3 ಜನ ಬಾಯ್ ಫ್ರೆಂಡ್ಸ್ ಇದ್ರು. ಒಬ್ಬ ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ, ಒಬ್ಬ ಪಿಕಪ್ ಡ್ರಾಪ್ ಮಾಡಕ್ಕೆ, ಮತ್ತೊಬ್ಬ ಕಾಲಲ್ಲಿ ಮಾತಾಡಕ್ಕೆ. ಹೌದಾ? ಇನ್ನೊಂದ್ 4 ಜನ ಇಟ್ಕೋಬೇಕಿತ್ತು. ಯಾಕೆ? ನಿಮ್ ಹೆಣ ಹೊರಕ್ಕೆ. ನಾನು ಏನಂತ ಸಾಚಾ ನನ್ನ ಮಗ ಅಲ್ಲ. ಸೋಮವಾರ ಸೋನಾಕ್ಷಿ, ಮಂಗಳವಾರ ಮೀನಾಕ್ಷಿ, ಬುಧವಾರ ಬಿಂದು, ಗುರುವಾರ ಗಿರಿಜಾ, ಶುಕ್ರವಾರ ಸುಬ್ಬಲಕ್ಷ್ಮಿ, ಭಾನುವಾರ ಬಾನಮತಿ ಅಂತ ಸುಮಾರು ಹುಡುಗಿರ ಜೊತೆ ಓಡಾಡಿದ್ದೀನಿ. ಮತ್ತೆ ಈ ಶನಿವಾರ ಆಂಜನೇಯನ ವಾರ ರಜಾ ಮಾಡಿರ್ತೀನಿ. ನೋಡಿ, ಹುಡುಗಿ ಸಖತ್ತಾಗಿದ್ದಾಳೆ, ಮದ್ವೆ ಆಗ್ತೀನಿ ಅನ್ನೋ ಕನ್ಸೇನಾದ್ರೂ ಇದ್ರೆ ನಂದು ಕಂಡೀಷನ್ಸ್ ಇದೆ. ನಿಮ್ ಕಂಡೀಷನ್ ಒಪ್ಕೊಂತೀನಿ. ಈ ಹುಡುಗಿ ಸಖತ್ತಾಗಿದ್ದಾಳ ಅಂದ್ರಲ್ಲ, ಅದನ್ನ ಒಪ್ಕೊಳ್ಳೋಣ. ನೋಡಿ, ನಾನ್ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಮೊದ್ಲು ಮದ್ವೆ ಆಗ್ಲಿ, ಆಮೇಲೆ ಮ್ಯಾಟ್ರೆ. ಈ ಮದ್ವೆ ಆದ್ಮೇಲೆ ಹೋಗಲೆ ಬಾರಲೆ ಅನ್ನೋದು, ಮನೆಗ್ ಲೇಟ್ ಆಗಿ ಬರ್ತಿದ್ದೀನಿ ಚಿನ್ನ, ಬಿಸಿನೀರ್ ಕಾಯಿಸು ಅನ್ನೋದು, ತಲೆ ತುಂಬಾ ನೋಯ್ತಿದೆ ಚಿನ್ನ, ತಲೆಗೆ ಎಣ್ಣೆ ಹಚ್ಚು ಅನ್ನೋದು, ಇದೆಲ್ಲ ನನಗಾಗಲ್ಲ. ನನ್ ಫೋನ್ ನನ್ ಪರ್ಮಿಷನ್ ಇಲ್ದೆ ಮುಟ್ಟಂಗಿಲ್ಲ. ನನ್ನನ್ ಮುಟ್ಬೇಕಾದ್ರೂ 2 ದಿನ ಮುಂಚೆನೆ ಪರ್ಮಿಷನ್ ತಗೋಬೇಕು. ದೊಡ್ಡ ರೋಗ ಇದೆ ಕಣ ಇವಳಿಗೆ. ನಾನು ಪಾರ್ಟಿ ಮುಗಿಸ್ಕೊಂಡು ತುಂಬಾ ಲೇಟ್ ಆಗಿ ಬರ್ತೀನಿ. ಯಾರ ಜೊತೆ ಬರ್ತಾ ಇದ್ದೀನಿ, ಹೆಂಗ್ ಬರ್ತಾ ಇದ್ದೀನಿ, ಎಷ್ಟೊತ್ತಿಗೆ ಬರ್ತಾ ಇದ್ದೀನಿ, ಈ ಪ್ರಶ್ನೆ ನನ್ನ ಹತ್ರ ಮಾಡಂಗಿಲ್ಲ. ಪ್ರತಿ ಸರ್ತಿನೂ ನಾನು ನಿನ್ನ ಗಂಡ ಅಂತಾನೆ ಇಂಟ್ರೊಡ್ಯೂಸ್ ಮಾಡಲ್ಲ. ಕೆಲವೊಂದ್ ಸರ್ತಿ ಜಸ್ಟ್ ಫ್ರೆಂಡ್ ಅಂದ್ಬಿಡ್ತೀನಿ. ನೀನ್ ಅದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಆಮೇಲೆ ಸೂಪರ್ ಮೇಡಮ್. ಅಣ್ಣ, ಈ ಕೆಂಪಿರ್ಲೆ ನಿನಗೆ ವರ್ಕ್ ಆಗಲ್ಲ. ಬಾ. ಇರೋ ಇಲ್ಲಿ. ನೀವು ಹೇಳಿರೋ ಕಂಡೀಷನ್ಗೆಲ್ಲ ನನಗೆ ಓಕೆ ಇದೆ. ಹೌದಾ? ಆದ್ರೆ ಕಂಡೀಷನ್ ಓಕೆ ಅನ್ನೋಕ್ಕಿಂತ ಮುಂಚೆ ನಂದು ಒಂದಿಷ್ಟು ಕಂಡೀಷನ್ ಇದೆ. ಓಕೆ ಅಪ್ಪ, ನೀನೇನ್ ಬಾಂಬ್ ಬಿಡ್ತಾ ಇದೀಯೋ? ನೋಡಿ ಕೆಂಪಿರುವೆ ಅವ್ರೆ, ನೀವ್ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ಯಾವಾಗ ಬಂದ್ರಿ, ಯಾವನ್ ಜೊತೆ ಹೋದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಏನ್ ಮಾಡಿದ್ರಿ, ಏನು ಪ್ರಶ್ನೆ ನಾನು ಕೇಳಂಗಿಲ್ಲ. ನಾನು ನೀವು ಪ್ರಶ್ನೆ ಕೇಳಂಗಿಲ್ಲ. ಆಮೇಲೆ ಬೋರ್ ಆಯ್ತು ಅಂತ ಜಗಳ ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಓಡೋಗ್ಬಿಟ್ಟು ಹಾಯ್ ಫ್ರೆಂಡ್ಸ್, ಇವ್ ನನ್ ಗಂಡ ನನ್ನ ನಾಯಿ ಹೊಡ್ದಂಗ್ ನೋಡಿ, ಅಲ್ಲಿ ಮುರಿದಿದ್ದಾನೆ, ಇಲ್ಲಿ ಮುರಿದಿದ್ದಾನೆ ಫ್ರೆಂಡ್ಸ್, ನನಗೆ ಸಹಾಯ ಮಾಡಿ ಅನ್ನೋದು. ಬಾತ್ರೂಮ್ಗೆ ಅರ್ಜೆಂಟ್ ಆದ್ರೂ ಹೋಗ್ದಿರೋ ನನ್ನ ಮಕ್ಕಳೆಲ್ಲ ನಾನು ನಿಮ್ಮ ಹೋರಾಟಕ್ಕೆ ಜೊತೆ ಆಗುತ್ತೇನೆ ಅಂತ ಕಮೆಂಟ್ ಮಾಡೋದು. ಇಂಥ ಕಿತ್ತೋರ್ ಕಮೆಂಟ್ಗೆ ತಲೆ ಕೆಡ್ಸ್ಕೊಳಕ್ ನನ್ ಟೈಮ್ ಇಲ್ಲ. ಇದಕ್ಕೆಲ್ಲ ಓಕೆ ಅಂದ್ರೆ ನಾನ್ ಮ್ಯಾರೇಜ್ ಓಕೆ. ನೋಡು, ನಾನ್ ಕಂಡೀಷನ್ ಹಾಕಿದ್ರೆ ಓಕೆ, ಇವನ್ ಕಂಡೀಷನ್ ಹಾಕಿದ್ರೆ ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಸಂಸಾರ ಸಾರಸ್ಕೊಂಡು ಹೋಯ್ತು ಅಣ್ಣ. ಇದಕ್ಕೆ ಮದುವೆ ಅನ್ನಲ್ಲ, ಮತ್ತೇನಂತಾರೋ ಬೇರೆ ಏನೋ ಕೆಟ್ಟದಾಗ ಅಂತಾರೆ. ಅಂತಲ್ಲಿ ಬಿಡು. ಮದುವೆ ಅಂದ್ರೆ ಏನ್ ಗೊತ್ತಾಣ? ಮ್ಯಾರೇಜ್ ಕಣೋ. ಏನೇನು ಮದುವೆ ಅಂದ್ರೆ ನನ್ನ ಜವಾಬ್ದಾರಿ ನಿಂದು, ನಿನ್ನ ಜವಾಬ್ದಾರಿ ನಂದು ಅಂತ ಒಬ್ರಿಗೋಸ್ಕರ ಒಬ್ರು ಸಾಯೋವರೆಗೂ ಜೊತೆಯಾಗಿ ಬದುಕೋದು. ಮದುವೆ ಅಂದ್ರೆ ಕಮಿಟ್ಮೆಂಟ್. ಮದುವೆ ಅಂದ್ರೆ ಕಮಿಟ್ಮೆಂಟ್. ಮಕ್ಕಳನ್ನ ಹೆತ್ತು ಹೊತ್ತು ತಿಕ್ಕಿ ತೊಳೆದು ಸಾಕಿ ಸಲುವಿ ಅವ್ರನ್ನ ಸೆಟ್ಲ್ ಮಾಡೋದು. ಇದರಲ್ಲಿ ತ್ಯಾಗ ಇದೆ, ನೋವಿದೆ, ಖುಷಿ ಇದೆ. ಇದೇ ಜೀವನ, ಇದೇ ಸಂಸಾರ ಅಣ್ಣ. ಹೆಣ್ತನ ಅಂತಂದ್ರೆ ಚೆನ್ನಾಗಿ ಶಿಕ್ಷಣ ಕಲ್ತು ವಿದ್ಯಾಭ್ಯಾಸ ಮಾಡಿ ಸಂಸ್ಕಾರವಂತರಾಗಿ ಮನನ ಬೆಳೆದದೇ ಹೆಣ್ತನ. ಓ ಈ ಮೆಸೇಜ್ ಹೇಳಕ್ ಇಷ್ಟೊತ್ತು ನೀವು ಕೂತ್ಕೊಂಡಿದ್ರಾ? ಸೂಪರ್.
ಅಲ್ಲ ಇವ್ನ್ ಮುಸುಡಿ ಕಂಡೀಷನ್ಸ್ ಓಕೆ ಆಗುತ್ತಾ? ಯಪ್ಪ ನನಗಂತೂ ಇಲ್ಲಿ 1 ನಿಮಿಷ ಇರಕ್ಕಾಗಲ್ಲ. ಈ ಹರಿದೋಗಿರೋ ಚಪಾತಿ ಮುಖ ನಂಗೂ ಬೇಡ, ಹೋಗಲು. ಬರೇ ನೀನ್ ಹೋಗು. ಏನ್ ಕುಕ್ಕು ಬಾ. ನಂಗೆ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಬರ ಹೋಗೋಣ. ಎಲ್ಲಿಗೆ? ಲೇ ಮನೆಗೆ ಹೋಗೋಣ ಬಾರೋ. ನೀನು ಹೋಗು, ನನಗೂ ಸ್ವಲ್ಪ ಮಾತಾಡೋದಿದೆ. ಈ ಕುಳ್ ಮಿಂಟಿ ನನ್ನ ಮಗ ಮಾತಾಡೋ ಜಾಗದಲ್ಲಿ ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನೀವ್ ಸಿಂಗಲ್ಲ? ನೀವು? ನಾನ್ ಈಗ ಸಿಂಗಲ್ ಆದೆ. ನಾನು ಈಗ ಜಸ್ಟ್ ಕಮಿಟ್ ಆದೆ. ಲೇ ಮಗನೇ ಸಾಕ್ ನಿಲ್ಸು. ನಿಮ್ಮಣ್ಣ ಈಗ ತಾನೇ ಫೋನ್ ಮಾಡಿದ್ದ, ಅವನಿಗೇನೋ ಈ ಸಂಬಂಧ ಇಷ್ಟ ಇಲ್ವಂತೆ. ನನಗೂ ಯಾಕೋ ಈ ಬೀಗದ ಕೈ ಯಾವುದು ಸರಿ ಹೋಗ್ತಾ ಇಲ್ಲ. ತಡಿ ಮನೆಗೆ ಹೋಗೋಣ. ಅಪ್ಪ, ನಿಮಗೆ ಇಷ್ಟ ಆಯ್ತು ಅಲ್ಲ ಗೊತ್ತಿಲ್ಲ, ಆದ್ರೆ ನನಗೆ ಈ ಹುಡುಗಿ ಮಾತ್ರ ಸೆಟ್ ಆಗ್ಬಿಟ್ಲು. ಮದ್ವೆ ಆಗ್ಬೇಕಾ ಅಥವಾ ಆಗ್ಬಾರ್ದ ನಿಮ್ಗೆ? ಆಗ್ಬೇಕು. ಕಂಡೀಷನ್ಸ್ ಹಾಕ್ದೆ ಸುಮ್ನೆ ಬಂದವನ್ನ ಒಪ್ಕೊಳ್ಳೋದೇನಾ? ಈ ರೀತಿ ಕಂಡೀಷನ್ಸಾ? ಹಾ ರಚಿ, ನಿಮ್ಗೂ ಈ ರೀತಿ ಏನಾದ್ರೂ ಕಂಡೀಷನ್ಸ್ ಇದೆಯಾ? ಇಲ್ಲ, ಲೈಕ್ ಪಿ ಕೆ ಕಂಡೀಷನ್ಸ್ ಕೇಳೋದಕ್ಕೆ ಮಾತ್ರ ಚಂದ, ಅಂದ್ರೆ ಸ್ಕಿಟ್ ಅಲ್ಲಿ ಆಸ್ ಅ ಡೈಲಾಗ್ ಅದು ಚಂದ. ಬಟ್ ಪಿ ಕೆಗೂ ಗೊತ್ತದು ಹುಡುಗ ಸಿಕ್ಕಿದ್ರೆ ಸಾಕು ಅಂತ ಆಗಿದೆ. ಓಕೆ ರಚಿ, ಕಮಿಂಗ್ ಟು ದ ಸ್ಕಿಟ್, ಪಿ ಕೆ ಹೈಲೈಟ್ ಆಫ್ ದ ಸ್ಕಿಟ್, ಬಿಕಾಸ್ ಯೂಶಲಿ ನಾನು ಹೇಳಿದೆ ಪಿ ಕೆ ಯಾಕೋ ಈ ನಡುವೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಈಗ್ಲೂ ಹೇಳ್ತೀನಿ, ಯು ಆರ್ ಲುಕಿಂಗ್ ಲೈಕ್ ಅ ಡಾಲ್. ಅಯ್ಯೋ ಯಾಕೆ? ಅಯ್ಯೋ ನಾಚಿಕೆ. ನಂಬಕ್ಕಾಗ್ತಿಲ್ಲ. ಅಂಡ್ ಚಲೋ, ಬ್ಯೂಟಿಫುಲ್, ವೆರಿ ಗುಡ್. ಅದು ನಿಮ್ಮ ಒಂದು ಕಂಡೀಷನ್ಸ್ ತುಂಬಾ ಚೆನ್ನಾಗಿತ್ತು ಇಬ್ರದ್ದು ಸ್ಕಿಟ್ ಅಲ್ಲಿ. ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಪಿ ಕೆ ಟೂ ಮಚ್ ಅನ್ಸ್ತು, ಬಟ್ ವಾಟ್ ಎವರ್ ಚಿಲ್ಲರ್ ಸೆಡ್ ವಾಸ್ ರಿಯಲಿ ಗುಡ್. ಅಂಡ್ ಅದಾದ್ಮೇಲೆ ಇವರಿಬ್ರು ಹೇಳ್ದಂತ ಒಂದು ಮಾತುಗಳು ದಟ್ ವಾಸ್ ತುಂಬಾನೇ ಚೆನ್ನಾಗಿ ಕನ್ವೆ ಆಯ್ತು ಅಂಡ್ ಎಲ್ರಿಗೂ ರೀಚ್ ಆಗುತ್ತೆ, ಐ ಆಮ್ ಶ್ಯೂರ್. ಅಂಡ್ ಓವರ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗುರುಜಿ, ಹೇಗನ್ಸ್ತು? ನನಗೆ ಯಾಕೋ ಇತ್ತೀಚೆಗೆ ಸ್ಕಿಟ್ ತುಂಬಾ ಮೆಸೇಜ್ ಅಥವಾ ಯಾವುದು ತುಂಬಾ ಟಚ್ ಆಗುವಂತ ಸ್ಕಿಟ್ ಬರ್ತಾ ಇದೆ. ಸೊ ಇದು ಕಂಡೀಷನ್ಸ್ ಯಾಕೆಂದ್ರೆ ಒಂದು ಇರುತ್ತೆ, ಒಬ್ರು ಕಂಡೀಷನ್ ಹಾಕಿದ್ರೆ ಇನ್ನೊಬ್ಬನು ಕಂಡೀಷನ್ ಹಾಕೋದಂತ ತುಂಬಾ ನ್ಯಾಚುರಲ್ ಆಗಿತ್ತು. ಆಮೇಲೆ ಕಂಡೀಷನ್ಸ್ ತುಂಬಾ ಸೂಪರ್ ಆಗಿತ್ತು. ಈಕೆದು ಪರ್ಫಾರ್ಮೆನ್ಸ್ ರಿಯಲಿ ಗುಡ್, ಯಾಕಂದ್ರೆ ಅಷ್ಟು ಡೈಲಾಗ್ಸ್ ಕಂಟಿನ್ಯೂಸ್ ತಕ್ಕ ಹೇಳ್ಬೇಕಿತ್ತು. ಒಟ್ಟಿಗೆ ಸ್ಕಿಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಗುರುಜಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ, ರಚಿ. ಸೊ ಈ ವಾರದ ಎಲ್ಲಾ ಸ್ಕಿಟ್ಗಳನ್ನ ನೋಡಿ ಆಯ್ತು. ಈಗ ಈ ವಾರದ ಅತ್ಯುತ್ತಮ ಸ್ಕಿಟ್ ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಅದನ್ನ ಅನೌನ್ಸ್ ಮಾಡಕ್ಕೆ ದಯವಿಟ್ಟು ನೀವು ವೇದಿಕೆ ಮೇಲೆ ಬರ್ಬೇಕು. ರಚಿ, ಈ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು? ಮಕ್ಕಳ ಶಾಸ್ತ್ರ. ಮಕ್ಕಳ ಶಾಸ್ತ್ರ. ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು. ಕಂಗ್ರ್ಯಾಚುಲೇಷನ್ಸ್ ಮಕ್ಕಳ ಶಾಸ್ತ್ರ ಟೀಮ್ಗೆ. ಇದೇ ರೀತಿ ಪರ್ಫಾರ್ಮ್ ಮಾಡ್ತೀರಿ. ಆಲ್ ದಿ ವೆರಿ ಬೆಸ್ಟ್. ಭಾರತ ಮಜಾ ಭಾರತ ಮಜಾ ಭಾರತ. ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಎಸ್ ಗುರುಜಿ, ಯಾರಾಗ್ತಾರೆ ಈ ವಾರದ ಮಜಾಧಿಪತಿ? ಯಾರು ಯಾರು ಯಾರು? ಓ ರಾಘು. ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ಕಂಗ್ರ್ಯಾಚುಲೇಷನ್ಸ್ ರಾಘು ಅಲಿಯಾಸ್ ರಾಗಿಣಿ. ಸೊ ಪೊಲೀಸರು ಅಂದ ತಕ್ಷಣ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಟ್ರೀಟ್ ಮಾಡ್ತೀವಿ. ನಮ್ಗೆಲ್ರಿಗೂ ವೀಕೆಂಡ್ಸ್, ಹಾಲಿಡೇಸ್ ಅಂತ ಇದ್ದೇ ಇರುತ್ತೆ. ಆದ್ರೆ ನಮ್ಮನ್ನ ಪ್ರತಿ ದಿವಸ ಕಾಪಾಡೋ ಪೊಲೀಸರು ವೀಕ್ಗೆ ಎಂಡ್ ಇರೋದೇ ಇಲ್ಲ. ಹಬ್ಬ ಅಂದ್ರೆ, ಜಾತ್ರೆ ಅಂದ್ರೆ ಎಕ್ಸ್ಟ್ರಾ ಡ್ಯೂಟಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲಲ್ಲಿದ್ದು ಕೆಲಸ ಮಾಡ್ತಾರೆ.
ಗಡಿನಲ್ಲಿ ಸೈನಿಕರು ದೇಶ ಕಾಯ್ತಾ ಇದ್ರೆ ದೇಶದ ಒಳಗಡೆ ನಮ್ಮನ್ ಕಾಯ್ತಾ ಇರೋ ಪೊಲೀಸರು ಕೂಡ ಸೈನಿಕರಿದ್ದ ಹಾಗೇನೆ. ಪೊಲೀಸರಂದ್ರೆ ಭಯ ಅಲ್ಲ, ಅದು ಭರವಸೆಯ ಬೆಳಕು. ಸೊ ಈ ಮೂಲಕ ನಮ್ಮೆಲ್ಲಾ ಪೊಲೀಸರು ಸಿಬ್ಬಂದಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ಹೊಸ ಎಪಿಸೋಡ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಮಜಾ ಭಾರತದ ಎಲ್ಲಾ ಎಪಿಸೋಡ್ಗಳನ್ನು ಊಟ್ನಲ್ಲಿ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಶನಿವಾರ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ. ನಮಸ್ಕಾರ, ಶಿವರಾತ್ರಿ.